ಮಾತಾಜಿನ ಹಾ ಗೀತಕಮ್ಮಿ ಮಾತಾಜಿ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನನ್ನನ್ನು ಕೋ-ಹೋಸ್ಟ್ ಮಾಡಿ ಮಾತಾಜಿ. ಓ, ನಿಮ್ಮನ್ನು ಕೋಸ್ಟ್ ಮಾಡ್ಬೇಕಾ? ನಾನು ಅವ್ರಿಗೆ ಕೋಸ್ಟ್ ನನ್ನನ್ನು ಮಾಡ್ತೇನೆ. ಕೋ-ಹೋಸ್ಟ್ ಮಾಡಿ. ಅವರು ಇದು ಹೋಸ್ಟ್ಗೆ. ಸರಿ ಸರಿ. ಹ್ಮ್. ಸರಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಪ್ರೇಯರ್ ಮಾಡಿ ಮಾತಾಜಿ. ಹಾ ಮಾತಾಜಿ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ದ್ವೈತ. ಹಾ ಮಾತಾಜಿ ರಿಪೀಟ್ ಮಾಡಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ 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 ಶ್ರೀ ಚೈತನ್ಯ ಜಯ ನಿತ್ಯಾನಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯೋ ಜಯೋ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ ಜಯ ಜಯ ಶ್ರೀ ಚೈತನ್ಯ ಜಯೋ ನಿತ್ಯಾನಂದ. ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ ಜಯ ದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯಾ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. श्रीचैतन्यमनोभीष्टं स्थापितं येन भूतले स्वयं रूपः कदा मह्यं ददाति स्वपदान्तिकं वन्देऽहं श्रीगुरुश्रीयुतपदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनसहितं कृष्णचैतन्यदेवं श्रीराधाकृष्णपादान् सहगणललिता श्रीविशाखान्वितांश्च हे कृष्णा करुणा सिन्धु दीनबन्धु जगत्पते गोपीशा गोपिका कान्ता राधा कान्ता नमोस्तुते तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये वाञ्छाकल्पतरुभ्यश्च कृपा सिन्धुभ्य एव च पतितनां पावनेभ्यो वैष्णवेभ्यो नमो नमः। नमो विष्णुपादाय कृष्णप्रेष्ठाय भूतले श्रीमते भक्तिवेदान्तस्वामिनिति नामिने नमस्ते सरस्वती देवी गौरवाणी प्रचारिणी निर्विशेष शून्यवादि पाश्चात्यदेशतारिणी जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौरभक्तवृंद। हरे कृष्णा कृष्ण कृष्ण हरे 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 राम 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 हरे 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 कृष्ण. ಮಂಗಳೂರು ಇಸ್ಕಾನ್ ರಾಧಾ ಗೋವಿಂದ ಟೆಂಪಲ್ ಇಂದ ನಾಮನಿಷ್ಠ ಪ್ರಭುಗಳು ಆಯೋಜಿಸಿರುವ ಚೈತನ್ಯ ಚರಿತಾಮೃತ ತರಗತಿಯ ಕಲಿಕೆಗೆ ಎಲ್ಲರಿಗೂ ಸ್ವಾಗತ. ಹರೇ ಕೃಷ್ಣ. ಸ್ಕ್ರೀನ್ ಬಂದಿದೆ ಅಂತ ಎನಿಸಿಕೊಳ್ತೇನೆ. ಹಾ ಮಾತಾಜಿ 7980 ಅಲ್ಲ ಮಾತಾಜಿ? ಹೌದು, ಸೇಮ್. ಮಾತಾಜಿ ನಾನು ಹೇಳಿ ಮತ್ತೆ ಅವ್ರು ರಿಪೀಟ್ ಮಾಡ್ತಾರಾ? ಹೌದು, ನೀವು ಫಸ್ಟ್ ಒಂದ್ಸಲ ಹೇಳಿ ಮತ್ತೆ ಒಂದೊಂದೇ. ಬೆಳಿಗ್ಗೆ ನಾವು ಭಾಗವತಮ್ಮ ಓದ್ತೇವಲ್ಲ ಹಾಗೆ. ಸರಿ ಮಾತಾಜಿ. ಈಶ್ವರೇರ ಶಕ್ತಿ ಹಾಯ ಏತೀನ ಪ್ರಕಾರ ಏಕಲಕ್ಷ್ಮಿ ಗಣ. ಮಾತಾಜಿ ಅದ್ರ ಮೇಲೆ ಸಿದಿದೆ. ಏಕಲಕ್ಷ್ಮಿ ಗಣ ಪೂರೆ ಮಾಹಿಷಿ ಗಣ ಆರ ವ್ರಜೆ ಗೋಪಿ ಗಣ ಆರ ಸಭಾತೆ ಪ್ರಧಾನ ವ್ರಜೇಂದ್ರ ನಂದನ ಯಾತೆ ಸ್ವಯಂ ಭಗವಾನ್. ಈಶ್ವರೇರ ಶಕ್ತಿ ಹಾಯ ಏತೀನ ಪ್ರಕಾರ ಈಶ್ವರೇರ ಶಕ್ತಿ ಹಾಯ ಏತೀನ ಪ್ರಕಾರ ಏಕಲಕ್ಷ್ಮಿ ಗಣ ಪೂರೆ ಮಾಹಿಷಿ ಗಣ ಆರ ಏಕಲಕ್ಷ್ಮಿ ಗಣ ಪೂರೆ ಮಹಿಷಿ ಗಣ ವ್ರಜೆ ಗೋಪಿ ಗಣ ಹಾರ ಸಭಾತೆ ಪ್ರಧಾನ ವ್ರಜೆ ಗೋಪಿ ಗಣ ಹಾರ ಸಭತೆ ಪ್ರಧಾನ ವ್ರಜೇಂದ್ರ ನಂದನ ಯಾತಿ ಸ್ವಯಂ ಭಗವಾನ್.
ರಸೇಂದ್ರನಂದನನ ಸ್ವಯಂ ಯಾತೆ ಸ್ವಯಂ ಭಗವಾನ್. ಭಗವಾನ್. ಇನ್ನೊಂದ್ಸಲ ಹೇಳಿ ಮಾತಾಜಿ, ಆಗ ಹಾ ಅವರಿಗೆ. ಮಾತಾಜಿ. ಈಶ್ವರೇರ ಶಕ್ತಿಹಾಯ ಇತಿ ನ ಪ್ರಕಾರ ಈಶ್ವರೇಣ ಶಕ್ತಿಯಾಯ ಏತಿ ನ ಪ್ರಕಾರ. ಪ್ರಕಾರ. ಏಕಲಕ್ಷ್ಮಿ ಗಣ ಪೂರೆ ಮಾಹಿಷಿ ಗಣ ಆರ ಏಕಲಕ್ಷ್ಮಿ ಗಣ ಪೂರೆ ಪುರೇ ಮಹಿಷಿ ಗಣ ಆರ. ವ್ರಜೆ ಗೋಪಿ ಗಣ ಹಾರ ಸಭಾತೆ ಪ್ರಧಾನ ರಜೆ ಗೋಪಿಗಣ ರಸಭತೆ ಪ್ರಧಾನ. ವ್ರಜೇಂದ್ರ ನಂದನ ಯಾತಿ ಸ್ವಯಂ ಭಗವಾನ್. ರಜೇಂದ್ರನಂದನ ಯಾತೆ ಸ್ವಯಂ ಭಗವಾನ್. ಅರ್ಥ ಓದದ ಮಾತಾಜಿ. ಅರ್ಥ ಅವರಿಗೆ ಹೇಳ್ತೇನೆ ಮಾತಾಜಿ, ಅವರು ಓದ್ತಾರೆ. ಪ್ರಭಾವತಿ ಮಾತಾಜಿ ಇದ್ದಾರಾ? ಬರ್ಲಿಲ್ಲವಾ? ಹರೇ ಕೃಷ್ಣ. ಹರಿಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ನಾನೇನಾ? ನೀವು ಓದಿ. ಪದಾರ್ಥಗಳು: ಈಶ್ವರೇರ ಪರಮಪ್ರಭುವಿನ ಶಕ್ತಿ ಶಕ್ತಿ ಹಯ ಇದೆ ಏತಿನ ಈ ಮೂರು ಪ್ರಕಾರ ಬಗೆ ಏಕ ಒಂದು ಲಕ್ಷ್ಮೀ ಗಣ ವೈಕುಂಠದಲ್ಲಿನ ಐಶ್ವರ್ಯದ ಅಧಿದೇವತೆಯಾದ ಲಕ್ಷ್ಮಿ. ಪುರೇ ದ್ವಾರಕೆಯಲ್ಲಿ ಮಹಿಷಿಗಣ ರಾಣಿಯರು. ಆರ ಮತ್ತು ವ್ರಜೆ ವೃಂದಾವನದಲ್ಲಿ ಗೋಪಿಗಣ ಗೋಪಿಯರು. ಆರ ಮತ್ತು ಸಭಾತೆ ಅವರಲ್ಲೆಲ್ಲ ಪ್ರಧಾನ ಮುಖ್ಯನೆಂದರೆ ವ್ರಜ ಇಂದ್ರ ನಂದನ, ವ್ರಜದ ರಾಜನ ಮಗನಾದ ಕೃಷ್ಣ. ಯಾತೆ ಏಕೆಂದರೆ ಸ್ವತಃ ಭಗವಾನ್ ಆದಿದೇವ. ಅನುವಾದ ಓದ್ಬೇಕಾ ಮಾತಾಜಿ? ಓದಿ ಓದಿ. ಅನುವಾದ ಶ್ರೀಲ ಪ್ರಭುಪಾದರಿಂದ. ಪ್ರಭುಪಾದರಿಗೆ ಜಯವಾಗಲಿ. ಪರಮಪ್ರಭುವಿನ ಶಕ್ತಿಗಳು ಅಂದ್ರೆ ಪತ್ನಿಯರು ಮೂರು ಬಗೆ: ವೈಕುಂಠದಲ್ಲಿ ಲಕ್ಷ್ಮಿಯರು, ದ್ವಾರಕೆಯಲ್ಲಿ ರಾಣಿಯರು ಮತ್ತು ವೃಂದಾವನದಲ್ಲಿ ಗೋಪಿಯರು. ಅವರಲ್ಲೆಲ್ಲ ಗೋಪಿಕಾ ಸ್ತ್ರೀಯರು ಅತಿ ಶ್ರೇಷ್ಠರು, ಏಕೆಂದರೆ ವ್ರಜರಾಜನ ಮಗನು ಆದಿದೇವನೂ ಆದ ಶ್ರೀಕೃಷ್ಣನ ಸೇವೆಯ ಭಾಗ್ಯ ಅವರಿಗಿದೆ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಈಗ ನಾವು ನೋಡ್ತೀವಿ, ವೈಕುಂಠ ಲೋಕಗಳಿಗಿಂತ ದ್ವಾರಕಾ ಉತ್ತಮ, ದ್ವಾರಕಾಗಿಂತ ವೃಂದಾವನ ಉತ್ತಮ, ವೃಂದಾವನದಲ್ಲಿ ಒಂದು ಗೋವರ್ಧನ ಬೆಟ್ಟ ಉತ್ತಮ, ಅಲ್ಲಿಗಿಂತ ರಾಧಾಕುಂಡ ಅದು ಉತ್ತಮ, ಹೀಗೆ ಹೇಳ್ತೀವಲ್ಲ, ಆ ರೀತಿ ಇಲ್ಲಿ ಹೇಳ್ತಾ ಇದ್ದಾರೆ. ಮೂರು ರೀತಿಯ ಭಗವಂತನ ಶಕ್ತಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ಆ ಮೂರು ರೀತಿಯ ಶಕ್ತಿಗಳು ಯಾವುದಂದ್ರೆ, ಮೊದಲು ವೈಕುಂಠ ಲೋಕದಲ್ಲಿ ಇರುವಂತಹ ಲಕ್ಷ್ಮೀ ರೂಪದಲ್ಲಿ ಅವನ ಪತ್ನಿಯರು, ಮತ್ತೆ ನಂತರ ದ್ವಾರಕೆಯಲ್ಲಿ ಅವನ ರಾಣಿಯರು, ನಂತರ ಬರುವಂತದ್ದು ವೃಂದಾವನದ ಗೋಪಿಯರು. ಈ ಮೂವರಲ್ಲಿ ಅತಿ ಉತ್ತಮ ಯಾರು ಅಂದ್ರೆ ವೃಂದಾವನದ ಗೋಪಿಯರು ಅಂತ ಹೇಳ್ತಾ ಇದ್ದಾರೆ. ಯಾಕೆ ವೃಂದಾವನದ ಗೋಪಿಯರು ಅತಿ ಮುಖ್ಯ ಅಂತಂದ್ರೆ, ಉತ್ತಮ ಅಂತ ಯಾಕೆ, ಶ್ರೇಷ್ಠ ಅಂತ ಹೇಳ್ತಾ ಇದ್ದಾರೆ ಅಂತಂದ್ರೆ, ಅವರು ಭಗವಂತನ ಅಂದ್ರೆ ಭಗವಂತ ಭಕ್ತಿಗೆ ಪ್ರೀತಿಗೆ ಒಲಿತಾನೆ ಅಂತ. ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ವೃಂದಾವನದ ಗೋಪಿಯರು ಉತ್ತಮ ಅಂತಂದ್ರೆ, ಅವರು ಭಗವಂತನಿಗೆ ತಮ್ಮನ್ನ ಪರಿಪೂರ್ಣವಾಗಿ ಅರ್ಪಣೆ ಮಾಡ್ಕೊಂಡಿದ್ದಾರೆ, ಮತ್ತೆ ಅವನ ಐಶ್ವರ್ಯ ಭಾವ ಅವರಿಗೆ ಗೊತ್ತಿಲ್ಲ. ಅಂದ್ರೆ ಅವನನ್ನ ಎಷ್ಟೊಂದು ಪ್ರೀತಿಸ್ತಾರೆ ಅಂತಂದ್ರೆ, ಅವನಿಗಾಗಿ ಅವರು ಏನ್ ಬೇಕಾದ್ರೂ ಮಾಡೋದಕ್ಕೆ ಸಿದ್ಧ ಇರ್ತಾರೆ. ಅಂತಹ ಪ್ರೀತಿ ಮುಂದೆ ಭಗವಂತ ಅವನು ಸೋಲ್ತಾನೆ. ಅವನು ಸೋತು ಅವರಿಗೆ ತನ್ನನ್ನು ತಾನು ಕೊಟ್ಕೊಂತಾನೆ. ಹಾಗೆ ಇಲ್ಲಿ ಅವರ ಸೇವೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾನೆ. ಲಕ್ಷ್ಮಿ ಭಗವಂತನ ಏನಂತ ಹೇಳ್ತೀವಿ, ಪಾದ ಸೇವನ ಮಾಡ್ತಾಳೆ. ಆಮೇಲೆ ಇಲ್ಲಿ ರಾಣಿಯರು ಕೂಡ, ಅವರು ರಾಣಿಯರಾಗಿ ದ್ವಾರಕೆಯಲ್ಲಿದ್ದಾರೆ, ಆದ್ರೆ ಅವರಿಗಿಂತಲೂ ಹೆಚ್ಚು ಭಗವಂತನ ಜೊತೆ ನಾವು ನೋಡ್ತೀವಿ. ಒಂದು ಉದಾಹರಣೆ, ಭಗವಂತನ ತಲೆನೋವಿಗೆ ಯಾರಾದ್ರೂ ಪಾದದಡಿ ಇರುವ ಮಣ್ಣನ್ನ ಕೊಡಿ ಅಂತಂದ್ರೆ ಯಾರು ಸಿದ್ಧ ಇರೋದಿಲ್ಲ. ಆದ್ರೆ ಅಂದ್ರೆ ವೃಂದಾವನದಲ್ಲಿದ್ದಂತಹ ಗೋಪಿಕೆಯರು ಕೂಡಲೇ ಎತ್ಕೊಡ್ತಾರೆ. ಆಗ ಹೇಳ್ತಾರೆ ನಾರದ್ರು, ಇಂಥ ಕೆಲಸ ಮಾಡ್ತಾ ಇದ್ದೀರಾ ಗೊತ್ತಿದ್ಯಾ, ಇದನ್ನ ಮಾಡಿದ್ರೆ ನೀವು ನರಕಕ್ಕೆ ಹೋಗ್ಬೋದು ಅಂದ್ರೆ ಅವ್ರು ಹೇಳ್ತಾರೆ, ನಾವು ನರಕಕ್ಕೆ ಹೋದ್ರೂ ಪರವಾಗಿಲ್ಲ, ಭಗವಂತನಿಗೆ ಈಗ ಅವನ ತಲೆನೋವು ಹೋದ್ರೆ ಸಾಕು, ಅದಕ್ಕೆ ನಾವು ಎಂತ ಕಷ್ಟ ಬೇಕಿದ್ರು ಸಹಿಸ್ತೀವಿ ಅಂತ. ಹಾಗೆ ಈ ಪತ್ನಿಯರು, ಶಕ್ತಿಯರು ಮೂರು ಜನರಲ್ಲಿ ಅಂದ್ರೆ ಲಕ್ಷ್ಮಿ ಇರ್ಬೋದು ಅಥವಾ ದ್ವಾರಕೆಯ ರಾಣಿಯರಿರ್ಬೋದು, ಅವರಿಬ್ಬರಿಗಿಂತ ಹೆಚ್ಚು ಅತಿ ಶ್ರೇಷ್ಠ ಯಾರು ಅಂತಂದ್ರೆ ಇಲ್ಲಿ ಗೋಪಿಕಾ ಸ್ತ್ರೀಯರು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಭಗವಂತ ಸ್ವಯಂ ಅವರ ಸೇವೆ ಮಾಡೋದಕ್ಕೆ ಹೋಗ್ತಾನೆ ಅಂತ. ಅಂದ್ರೆ ಏನಂತ ಹೇಳ್ತಾರೆ ಅಂದ್ರೆ, ರಾಸ ಅಂದ್ರೆ ಏನು ಅಂತ, ರಾಸಲೀಲೆ ಅಥವಾ ರಾಸ ಅಂತಂದ್ರೆ ಏನು ಅಂತಂತ ಹೇಳ್ತಾರೆ ಅಂದ್ರೆ, ಭಗವಂತ ಭಕ್ತರ ಸೇವೆಯಲ್ಲಿ ತೊಡಗ್ತಾನೆ ಅಂತ. ಹಾಗೆ ಈ ಗೋಪಿಕೆಯರು
ಭಗವಂತನ ಪ್ರೀತಿಯಿಂದ ಎಷ್ಟು ಗೆದ್ದಿದ್ದಾರೆ ಅಂತಂದ್ರೆ ಭಗವಂತ ಸ್ವತಃ ಅವರ ಸೇವೆ ಮಾಡೋದಕ್ಕೆ ಸಿದ್ಧನಿದ್ದಾನೆ ಅಂತ. ಹಾಗಾಗಿ ಅವರು ಶ್ರೇಷ್ಠರು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 81. ಸ್ವಯಂ ರೂಪ ಸ್ವಯಂ ರೂಪ ಕೃಷ್ಣೇರ ಕಾಯ ವ್ಯೂಹ ತಜಾರ ಸಮ ಭಕ್ತ ಸಹಿತೇಹಯ ತಹಾರ ಆವರಣ. ಸ್ವಯಂ ರೂಪ ಕೃಷ್ಣೇರ ಕಾಯ ವ್ಯೂಹ ಸ್ವಯಂ ರೂಪ ಹಾ ಮಾತಾಜಿ. ಸ್ವಯಂ ರೂಪ ಕೃಷ್ಣೇರ ಕಾಯ ವ್ಯೂಹತ ಭಕ್ತ ಸಹಿತೇಹಯ ತಹಾರ ಆವರಣ. ಭಕ್ತ ಸಹಿತೇಹಯ ಆವರಣ. ಸ್ವಯಂ ರೂಪ ಕೃಷ್ಣೇರ ಕಾಯ ವ್ಯೂಹಾತಾರ ಸಮ ಸ್ವಯಂ ರೂಪ ಕೃಷ್ಣೇರ ಭಕ್ತ ಸಹಿತೇಹಯ ತಾಹಾರ ಆವರಣ. ಭಕ್ತ ಸಹಿತೇಹಯ ಆವರಣ. ಪ್ರಭಾವತಿ ಮಾತಾಜಿ ಓದಿ. ಜಿ ಪ್ರಭಾವತಿ ಮಾತಾಜಿ. ಓದ್ತೀನಿ ಮತ್ತೆ. ಸ್ವಯಂ ರೂಪ ಅವನ ಸ್ವಂತ ಮೂಲ ರೂಪ, ಎರಡು ಕೈಯ ಕೃಷ್ಣ, ಕೃಷ್ಣೇರ ಕೃಷ್ಣನ ಕಾಯ ವ್ಯೂಹ ಸಾಕಾರ ಅಭಿವ್ಯಕ್ತಿಗಳು, ತಾಂದ್ರ ಅವನ ಸಮ ಸಮ, ಭಕ್ತ ಭಕ್ತರು, ಸಹಿತೆ ಜೊತೆಗೆ, ಹಯ ಆಗಿದ್ದಾರೆ, ತಾನಹಾರ ಅವನ ಆವರಣ ಹೊದಿಕೆ. ಪ್ರಭುಪಾದರಿಗೆ ಶ್ರೀಲ ಪ್ರಭುಪಾದರಿಂದ ಜಯವಾಗಲಿ. ಅನುವಾದ ಭಾವಾರ್ಥ. ಆದಿದೇವನಾದ ಶ್ರೀಕೃಷ್ಣನ ಜೊತೆ ಇರುವವರೆಂದರೆ ಅವನ ವೈಯಕ್ತಿಕ ಸಹಚರರು. ಅವರು ಅವನ ಭಕ್ತರು ಮತ್ತು ಅವನಿಗೆ ಸಮಾನರು. ಅವನು ತನ್ನ ಭಕ್ತ ಪರಿವಾರದಿಂದ ಪರಿಪೂರ್ಣನು. ಭಾವಾರ್ಥ. ಶ್ರೀಕೃಷ್ಣ ಮತ್ತು ಅವನ ನಾನಾ ಸಾಕಾರ ವಿಸ್ತರಣೆಗಳು ಶಕ್ತಿಯಲ್ಲಿ ಅಭಿನ್ನ. ಈ ವಿಸ್ತರಣೆಗಳಿಗೆ ದ್ವಿತೀಯ ವಿಸ್ತರಣೆಗಳಿವೆ. ಅವುಗಳನ್ನು ಭಕ್ತರೆಂಬ ಭಗವತ್ಕಿಂಕರ ವಿಸ್ತರಣೆಗಳು ಎಂದು ಕರೆಯುತ್ತಾರೆ. ಹರೇ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ, ಇನ್ನ ಇದೆಯಾ ಮಾತಾಜಿ? ಇಲ್ಲ ಇಲ್ಲ. ಆದಿದೇವನಾದ ಕೃಷ್ಣ ಅಂದ್ರೆ ಈಗ ನಾವು ನೋಡ್ತೀವಿ ಚೈತನ್ಯ ಮಹಾಪ್ರಭುಗಳ ಪಂಚತತ್ವದಲ್ಲಿ ಹೇಗೆ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣ, ಅವರ ಜೊತೆಯಲ್ಲಿ ಯಾರೆಲ್ಲ ಇದ್ದಾರೆ ಅಂತಂದ್ರೆ ಯಾವಾಗಲೂ ಕೃಷ್ಣ ಅವನು ಏಕಾಂಗಿಯಾಗಿರೋದಿಲ್ಲ. ರಾಜ ಹೇಗೆ ತನ್ನ ಸಹಚರರ ಜೊತೆ ಇರ್ತಾರೋ ಹಾಗೆ ಕೃಷ್ಣನು ಕೂಡ ಅವನು ಇಡೀ ಬ್ರಹ್ಮಾಂಡದ ಒಡೆಯ, ಅವನ ಸಹಚರರು ಸದಾ ಅವನ ಜೊತೆಯಲ್ಲಿ ಇರ್ತಾರೆ. ಹೇಗೆ ಇರ್ತಾರೆ ಅಂತಂದ್ರೆ ಅವನ ಶಕ್ತಿಗಳು, ಅವನ ಸ್ವಯಂ ವಿಸ್ತರಣೆಗಳು, ಸ್ವಾಂಶ ವಿಸ್ತರಣೆಗಳು, ಮತ್ತೆ ಅವನ ತಟಸ್ಥ ಶಕ್ತಿ, ಮತ್ತೆ ಅವನ ಈ ಒಂದು ಜೀವತತ್ವ, ಇವೆಲ್ಲವೂ ಕೂಡ ನಾವು ನೋಡ್ತೀವಿ. ಅಂದ್ರೆ ಭಕ್ತರು ಎಲ್ಲರೂ ಕೂಡ ಭಗವಂತನ ಶುದ್ಧ ಭಕ್ತರು ಯಾರಿದ್ದಾರೆ ಅವರೆಲ್ಲರೂ ಕೂಡ ಸದಾ ಅವನ ವೈಯಕ್ತಿಕ ಸಹಚರರು ಅಂತ. ಅಂದ್ರೆ ಅವನಿಗೆ ಯಾವಾಗ್ಲೂ ಕೂಡ ಜೊತೆಯಲ್ಲೇ ಇರ್ತಾರೆ, ಮತ್ತೆ ಅವನ ಸೇವೆಯಲ್ಲಿ ಸದಾ ನಿರತರಾಗಿರ್ತಾರೆ. ಈ ರೀತಿ ಭಗವಂತ ಯಾವಾಗ್ಲೂ ಆ ಒಂದು ಭಕ್ತರ ಪರಿವಾರದಿಂದ ಪರಿಪೂರ್ಣ ಆಗಿರ್ತಾನೆ. ಅಂದ್ರೆ ಅವ್ರು ಸದಾ ಭಕ್ತರ ಸೇವೆ ಅವರಿಗೆ ಸಿಗ್ತಾರೆ. ಅಂದ್ರೆ ಅವನು ಸದಾ ಭಕ್ತರಿಂದ ಆ ಒಂದು ಸೇವೆನ ಸ್ವೀಕಾರ ಮಾಡ್ತಾನೆ. ಇಲ್ಲಿ ಅದನ್ನೇ ಹೇಳ್ತಾ ಇದ್ದಾರೆ. ಕೃಷ್ಣ ಅವನು ಸಾಕಾರ ವಿಸ್ತರಣೆಗಳು ಅಂದ್ರೆ ಇಲ್ಲಿ ನಾವು ನೋಡ್ತೀವಿ ಅದ್ವೈತಾಚಾರ್ಯರು ಅವರೆಲ್ಲರೂ ಕೂಡ ಭಗವಂತನ ಸ್ವಾಂಶ ವಿಸ್ತರಣೆ ಅಂದ್ರೆ ಅವರು ಮಹಾವಿಷ್ಣು ಮತ್ತೆ ಶಿವತತ್ವ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದು ಈ ಕಡೆ ಗದಾಧರ ಪಂಡಿತರು, ರಾಧಾರಾಣಿ ಅಂದ್ರೆ ಭಗವಂತನ ಆಹ್ಲಾದಿನಿ ಶಕ್ತಿ. ಅದೇ ರೀತಿ ಜೀವತತ್ವ ಹರಿದಾಸ್ ಠಾಕೂರರು ಕೂಡ ಅಲ್ಲಿದ್ದಾರೆ. ಅಂದ್ರೆ ಅವರು ಕೂಡ ಬ್ರಹ್ಮನ ಒಂದು ಅವತಾರ ಅಂತ, ನಾರದರ ಅವತಾರ ಅಂತ ಹೇಳ್ತಾರೆ. ಹೀಗೆ ಎಲ್ಲರೂ ಕೂಡ ಅಂದ್ರೆ ಎಲ್ಲ ಭಕ್ತರು ಕೂಡ ಭಗವಂತನ ಸೇವೆಯಲ್ಲಿ ಯಾವ ರೀತಿ ಇರ್ತಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವುಗಳನ್ನು ಭಕ್ತರೆಂಬ ಭಗವತ್ ಕಿಂಕರರ ವಿಸ್ತರಣೆಗಳು ಎಂದು ಕರೆಯುತ್ತಾರೆ ಅಂತ. ಭಗವತ್ ಕಿಂಕರ ಅಂತಂದ್ರೆ ಅದಕ್ಕೆ ಒಂದು ಅರ್ಥ ಹೇಳ್ತಾರೆ. ಕಿಂಕರ ಅಂದ್ರೆ ನಾನು ನಿಮಗೆ ಏನು ಸೇವೆ ಮಾಡ್ಲಿ ಅಂತ, ಕಿಂಕರ ನಾನು ಏನ್ ಮಾಡ್ಲಿ ನಿಮ್ಗೆ ಸೇವೆ ಅಂತ. ಹಾಗೆ ಸದಾ ತುದಿಗಾಲಲ್ಲಿ ನಿಂತಿರ್ತಾರೆ ಅವನ ಶುದ್ಧ ಭಕ್ತರು ಅವನ ಸೇವೆ ಮಾಡೋದಕ್ಕೆ. ಹೀಗೆ ಭಗವಂತ ಯಾವಾಗ್ಲೂ ತನ್ನ ಭಕ್ತರಿಂದ ಅವನು ಸುತ್ತುವರಿಯಲ್ಪಟ್ಟಿರ್ತಾನೆ, ಮತ್ತೆ ಅವರ ಸೇವೆ ನಾವು ಸ್ವೀಕಾರ ಮಾಡ್ತಾ ಇರ್ತಾನೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 82. ಭಕ್ತ ಆದಿ ಕ್ರಮೆ ಕೈಲಾಸ ವಂದನ ಏ ಸಬರ ವಂದನ ಸರ್ವ ಶುಭಿರ ಕಾರಣ. ಭಕ್ತ ಆದಿ ಕ್ರಮೆ ಕೈಲಾಸ ಬರ ವಂದನ.
ಭಕ್ತಾದಿಕ್ರಮೆ ಕೈಲಾಸಭಾರ ವಂದನ ये साबार वंदना सर्व शुभेर कारण भक्त आदि क्रामे कैलासभर वंदना ಭಕ್ತಾದಿಕ್ರಮೆ ಕೈಲಾಸಭಾರ ವಂದನ ये साबार वंदना सर्व शुभेर कारण ಸರ್ವಶುಭೇರ ಕಾರಣ. ಜ್ಯೋತಿಷಿ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಭಕ್ತನು ಒಂದ್ ನಿಮಿಷ. ಹೇಳಿ. ಭಕ್ತರು ಆದಿ ಮೊದಲಾದ ಕ್ರಮದಲ್ಲಿ ಕೈಲ ಆಯಿತು ಸಭಾರ ವೃಂದದ ವಂದನ ಪೂಜೆ. ಏ ಸಭಾರ ಈ ವೃಂದದ ವಂದನ ಪೂಜೆ ಸರ್ವ ಶುಭೇರ ಸಕಲ ಸನ್ಮಂಗಳಗಳಿಗೂ ಕಾರಣ ಮೂಲ ಕಾರಣ. ಅನುವಾದ: ನಾನು ಈಗ ನಾನಾ ಹಂತದ ಭಕ್ತರನ್ನು ಪೂಜಿಸಿದ್ದೇನೆ. ಅವರುಗಳ ಪೂಜೆ ಸಕಲ ಸೌಭಾಗ್ಯದ ಮೂಲ ಕಾರಣ. ಹರೇ ಕೃಷ್ಣ ಮಾತಾಜಿ. ಇದು ಉಂಟು, ಭಾವಾರ್ಥ ಉಂಟು ಮಾತಾಜಿ, ಓದಿ ಒಂದು ಲೈನ್. ಭಾವಾರ್ಥ: ಭಗವಂತನಿಗೆ ಪೂಜೆ ಮಾಡುವ ಮುನ್ನ ಭಗವಂತನ ಭಕ್ತರ ಮತ್ತು ಅವರ ಸಹಚರರ ಪೂಜೆ ಮಾಡಬೇಕು. ಹರೇ ಕೃಷ್ಣ. ಧನ್ಯವಾದಗಳು. ಓಕೆ, ಇಲ್ಲಿ ನಾನು ಈಗ ನಾನಾ ಹಂತದ ಭಕ್ತರನ್ನ ಪೂಜಿಸಿದ್ದೇನೆ ಅಂತ ಇದ್ದಾರೆ. ಅಂದ್ರೆ ನಾವು ಭಗವಂತನ ಪೂಜೆ ಮಾಡೋದಕ್ಕೆ ಮೊದಲು ಭಗವಂತನ ಭಕ್ತರ ಪೂಜೆ ಮಾಡ್ಬೇಕು. ಅಂದ್ರೆ ಭಗವಂತನ ಭಕ್ತರ ಪೂಜೆ ಅಂತಂದ್ರೆ ನಾವು ಭಗವಂತನ ಅಂದ್ರೆ ಗುರುಗಳು, ಅಂದ್ರೆ ನಾವು ಭಗವಂತನನ್ನ ನೇರವಾಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಭಗವಂತನನ್ನ ನಾವು ನೇರವಾಗಿ ಅವನ ಸಮೀಪಕ್ಕೆ ಹೋಗೋ ಅರ್ಹತೆ ನಮ್ಗಿಲ್ಲ. ಹಾಗಾಗಿ ನಾವು ದಾಸರಾಗ್ಬೇಕು ಅಂತ ಅಂದ್ರೆ ಗುರುಗಳನ್ನ ನಾವು ಮೊದಲು ವಂದಿಸ್ಬೇಕು. ಹಾಗೆ ಇಲ್ಲಿ ಹೇಳ್ತಾ ಇದ್ದಾರೆ, ಅವನ ಶುದ್ಧ ಭಕ್ತರು ಯಾರೆಲ್ಲ ಇದ್ದಾರೆ ಅವರೆಲ್ಲರೂ ಕೂಡ ಭಗವಂತನ ಏನಂತ ಹೇಳ್ತಾರೆ, ಅವನ ಪ್ರತಿನಿಧಿಗಳು. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ನಾನು ಮೊದಲು ಭಗವಂತನ ಭಕ್ತರಿಗೆ ಮತ್ತೆ ಅವನ ಸಹಚರರನ್ನ ಪೂಜಿಸ್ತೀನಿ ಅಂತ. ಹಾಗೆ ಇಲ್ಲಿ ಭಗವಂತ ಕೂಡ ಹೇಳ್ತಾನೆ, ಅಂದ್ರೆ ಭಗವಂತನಿಗೆ ಯಾರಾದ್ರೂ ಏನಾದ್ರೂ ಅಪರಾಧ ಮಾಡಿದರೆ ಕ್ಷಮಿಸ್ಬಿಡ್ತಾನೆ, ಆದ್ರೆ ಅವನ ಭಕ್ತರಿಗೆ ಅಪರಾಧ ಆದ್ರೆ ಅವನು ಸಹಿಸೋದಿಲ್ಲ. ಹಾಗೆ ಮೊದಲಿಗೆ ಗೌರವಗಳನ್ನ ಇಲ್ಲಿ ಭಗವಂತನ ಭಕ್ತರಿಗೆ ಮತ್ತೆ ಅವರ ಸಹಚರರಿಗೆ ನೀಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 83. ಪ್ರಥಮ ಶ್ಲೋಕೆ ಕಹಿ ಸಾಮಾನ್ಯ ಮಂಗಳಾಚರಣ ದ್ವಿತೀಯ ಶ್ಲೋಕೆ ತೇ ಕರಿ ವಿಶೇಷ ವಂದನ ಪ್ರಥಮ ಶ್ಲೋಕೆ ಕಹಿ ಸಾಮಾನ್ಯ ಮಂಗಳಾಚರಣ ದ್ವಿತೀಯ ಶ್ಲೋಕೆ ತೇ ಕರಿ ವಿಶೇಷ ವಂದನ ದ್ವಿತೀಯ ಶ್ಲೋಕೆ ತೇ ಕರಿ ವಿಶೇಷ ವಂದನ ಪ್ರಥಮ ಶ್ಲೋಕೆ ಕಹಿ ಸಾಮಾನ್ಯ ಮಂಗಳಾಚರಣ ಪ್ರಥಮ ಶ್ಲೋಕೆ ಕರಿ ಸಾಮಾನ್ಯ ಮಂಗಳಾಚರಣ ದ್ವಿತೀಯ ಶ್ಲೋಕೆ ತೇ ಕರಿ ವಿಶೇಷ ವಂದನ ದ್ವಿತೀಯ ಶ್ಲೋಕೆ ತೇ ಕರಿ ವಿಶೇಷ ವಂದನ. ಕನ್ನಡ ರೀನಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಪ್ರಥಮ ಶ್ಲೋಕೆ ಕಹಿ ಸಾಮಾನ್ಯ ಮಂಗಳಾಚರಣ ದ್ವಿತೀಯ ಶ್ಲೋಕೆ ತೇ ಕರಿ ವಿಶೇಷ ವಂದನ. ಪ್ರಥಮ ಮೊದಲ ಶ್ಲೋಕದಲ್ಲಿ ಕಹಿ ಹೇಳಿದೆ ಸಾಮಾನ್ಯ ಮಂಗಳ ಆಚರಣ ಮಂಗಳ ಶ್ಲೋಕಗಳನ್ನು. ದ್ವಿತೀಯ ಎರಡನೆಯ ಶ್ಲೋಕೇತೆ ಶ್ಲೋಕದಲ್ಲಿ ಕರಿ ಮಾಡಿದೆ ವಿಶೇಷವಾದ ವಂದನಾ ಪ್ರಾರ್ಥನೆ. ಅನುವಾದ ಶ್ರೀಲ ಪ್ರಭುಪಾದ ಅವರಿಂದ. ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ. ಮೊದಲನೆಯ ಶ್ಲೋಕದಲ್ಲಿ ನಾನು ಸಾಮಾನ್ಯ ಮಂಗಳಾಚರಣೆ ಮಾಡಿದೆ. ಎರಡನೆಯದ್ರಲ್ಲಿ ನಾನು ನಿರ್ದಿಷ್ಟ ರೂಪದ ಭಗವಂತನ ಪ್ರಾರ್ಥನೆ ಮಾಡಿದೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಮೊದಲನೇ ಶ್ಲೋಕದಲ್ಲಿ ಸಾಮಾನ್ಯ ಮಂಗಳಾಚರಣೆಯನ್ನ ಹೇಳ್ತಾ ಇದ್ದೀನಿ. ಎರಡನೇದ್ರಲ್ಲಿ ನಿರ್ದಿಷ್ಟ ರೂಪದ ಭಗವಂತನ ಪ್ರಾರ್ಥನೆ ಮಾಡಿದೆ. ಅಂದ್ರೆ ಈಗ ಮಂಗಳಾಚರಣೆಯನ್ನ ಇಲ್ಲಿ ಹೇಳ್ತಾ ಇದ್ದಾರೆ ಮೊದಲಿಗೆ, ನಂತರ ಭಗವಂತನ ಪ್ರಾರ್ಥನೆ. ಅಂದ್ರೆ ಭಗವಂತನ ಪ್ರಾರ್ಥನೆಯ ನಿರ್ದಿಷ್ಟ ರೂಪದಲ್ಲಿ ಹೇಗೆ ಅಂತಂದ್ರೆ ಭಗವಂತನ ಸ್ಮರಣೆ ಮಾಡೋದಕ್ಕೂ ಮೊದಲು ಅವನ ಭಕ್ತರ ಮತ್ತೆ ಅವನ ಸಹಚರರ ಒಂದು ಅವರಿಗೆ ಒಂದು ಗೌರವಗಳನ್ನ ಸಮರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 84. ವಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯ
ನಿತ್ಯಾನಂದೌ ಸಹೋದಿತ್ ಗೌಡೋ ಗೌಡೋದಯ ಪುಷ್ಪವಂತೌ ಚಿತ್ರೌಷಧೌ ತಮೋನುದೌ ವಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದೌ ಸಹೋದಿತೌ ವಂದೇ ಶ್ರೀ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಸಹೋದಿತೌ ಗೌಡೋದಯೇ ಪುಷ್ಪವಂತೌ ಚಿತ್ರೌಷಧೌ ತಮೋನುದೌ ಗೌಡೋದಯ ಪುಷ್ಪವಂತೌ ಚಿತ್ರೌಷಧೌ ತಮೋನುದೌ ವಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಸಹೋದಿತೌ ವಂದೇ ಶ್ರೀ ಕೃಷ್ಣ ಚೈತನ್ಯ ನಿತ್ಯಾನಂದ ಸಹೋದಿತೌ ಗೌಡೋದಯೇ ಪುಷ್ಪವಂತೌ ಚಿತ್ರೌಷಧೌ ತಮೋನುದೌ ಗೌಡೋದಯ ಪುಷ್ಪವಂತೌ ಚಿತ್ರೌಷಧೌ ತಮೋನುದೌ ಕೃಷ್ಣ. ಕಾಂತಮಣಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಒಂದೇ ನನ್ನ ಗೌರವಪೂರ್ವಕ ನಮನಗಳನ್ನು ಅರ್ಪಿಸುತ್ತೇನೆ. ಶ್ರೀ ಕೃಷ್ಣ ಚೈತನ್ಯರು ನಿತ್ಯಾನಂದ ಮತ್ತು ನಿತ್ಯಾನಂದರಿಗೆ ಸಹ ಉದಿತವು ಏಕಕಾಲದಲ್ಲಿ ಉದಿಸಿದ ಗೌಡವೆಂಬ ದೇಶದ ದಿಗಂತದಲ್ಲಿ ಪುಷ್ಪವಂತೌ ಸೂರ್ಯಚಂದ್ರರಿಬ್ಬರು ಚಿತ್ರವು ಅದ್ಭುತವಾದ ಶಮೌಧೌ ಆಶೀರ್ವಾದ ಮಾಡುವ ತಮೋನುದೌ ಅಂಧಕಾರ ತೊಲಗಿಸುವ. ಅನುವಾದ: ಸೂರ್ಯ ಚಂದ್ರನಂತಿರುವ ಶ್ರೀ ಕೃಷ್ಣ ಚೈತನ್ಯ ಮತ್ತು ನಿತ್ಯಾನಂದರಿಗೆ ನನ್ನ ಗೌರವಪೂರ್ವಕ ಪ್ರಣಾಮಗಳನ್ನು ಸಲ್ಲಿಸುತ್ತೇನೆ. ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ನಮ್ಮೆಲ್ಲರ ಮೇಲೆ ಅನುಗ್ರಹ ತೋರಲು ಅವರು ಏಕಕಾಲದಲ್ಲಿ ಗೌಡ ದೇಶದ ದಿಗಂತದಲ್ಲಿ ಉದಿಸಿದ್ದಾರೆ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಅಂದ್ರೆ ಈಗ ಹೇಗೆ ಅವರು ಒಂದು ಮಂಗಳಾಚರಣೆ ಆದ್ಮೇಲೆ ನಿರ್ದಿಷ್ಟ ರೀತಿಯಲ್ಲಿ ಹೇಗೆ ವಂದನೆಯನ್ನು ಅರ್ಪಣೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಸೂರ್ಯ ಚಂದ್ರ ಅಂದ್ರೆ ಕೃಷ್ಣ ಮತ್ತೆ ನಿತ್ಯಾನಂದರನ್ನ ಸೂರ್ಯನಿಗೆ ಮತ್ತೆ ಚಂದ್ರನಿಗೆ ಹೋಲಿಸ್ತಾ ಇದ್ದಾರೆ. ಅವರಿಗೆ ಗೌರವಪೂರ್ವಕ ಪ್ರಣಾಮಗಳನ್ನ ಸಲ್ಲಿಸ್ತಾ ಇದ್ದೀನಿ. ನಂತರ ಅಜ್ಞಾನದ ಅಂಧಕಾರವನ್ನು ಹೋಗಲಾಡಿಸಿ ನಮ್ಮೆಲ್ಲರ ಮೇಲೆ ಅನುಗ್ರಹ ತೋರಲು ಅವರು ಏಕಕಾಲದಲ್ಲಿ ಗೌಡ ದೇಶದಲ್ಲಿ ದಿಗಂತದಲ್ಲಿ ಉದಿಸಿದ್ದಾರೆ. ಅಂದ್ರೆ ಇವರಿಬ್ರು ಕೂಡ ಈ ಒಂದು ಕಲಿಯುಗದಲ್ಲಿ ಅಂದ್ರೆ ಎಲ್ಲರೂ ಕೂಡ ಕಲಿಯುಗ ಅನ್ನುವಂಥದ್ದು ಹೇಗೆ ಅದು ಏನಂತ ಹೇಳ್ತಾರೆ, ಕಲಿಯುಗದಲ್ಲಿ ಎಲ್ಲರೂ ಅಲ್ಪಾಯುಷಿಗಳಾಗಿರ್ತಾರೆ, ಅಜ್ಞಾನಿಗಳು ಮಂದಮತಿಗಳಾಗಿರ್ತಾರೆ, ಮಂದಭಾಗ್ಯವನ್ನ ಹೊಂದಿರ್ತಾರೆ. ಅಂತಹ ಜನ ಏನಿದ್ದಾರೆ ಅವರ ಅಜ್ಞಾನವನ್ನ ಹೋಗಲಾಡಿಸೋದಕ್ಕೋಸ್ಕರ ಅಂದ್ರೆ ಕೃಷ್ಣ ಭಗವದ್ಗೀತೆಯಲ್ಲಿ ನನಗೆ ಶರಣಾಗತಿ ಆದ್ರೆ ಸಾಕು ಅಂತ ಹೇಳ್ತಾನೆ. ಆದ್ರೆ ಆ ಶರಣಾಗತಿಯನ್ನ ಹೇಗೆ ಆಗುವಂಥದ್ದು, ಭಕ್ತಿ ಸೇವೆನ ಹೇಗೆ ಮಾಡುವಂಥದ್ದು, ಭಕ್ತಿ ಕಾರ್ಯದಲ್ಲಿ ಹೇಗೆ ಮುಂದುವರಿತಾ ನಾವು ಭಗವಂತನಿಗೆ ಶರಣಾಗತಿನ ಹೊಂದುವಂಥದ್ದು, ಈ ವಿಚಾರವನ್ನ ತಿಳಿಸ್ಕೊಡೋದಕ್ಕೆ ಅವರು ಒಂದೇ ಸಮಯದಲ್ಲಿ ಆ ಒಂದು ಗೌಡ ದೇಶದಲ್ಲಿ ಸೂರ್ಯಚಂದ್ರರ ಹಾಗೆ ಕೃಷ್ಣ ಮತ್ತೆ ನಿತ್ಯಾನಂದ ಪ್ರಭುಗಳು ಅಂತಂದ್ರೆ ಬಲರಾಮ ಇಬ್ರು ಕೂಡ ಹೇಗೆ ಒಂದೇ ಸಮಯದಲ್ಲಿ ಅಲ್ಲಿ ಆವಿರ್ಭವಿಸಿದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 85 ಮತ್ತೆ 86. ವ್ರಜೆ ವಿಹಾರೆ ಪೂರ್ವೆ ಕೃಷ್ಣ ಬಲರಾಮ ಕೋಟಿ ಸೂರ್ಯ ಚಂದ್ರ ಜೀನಿ ತುಹಾರ ಜಿಯದಾಮ ಸೇಯಿದು ಈ ಜಗತೇರೆ ಹಾಯ ಸದಯ ಗೌಡ ದೇಶೆ ಪೂರ್ವ ಶೈಲೆ ಕರಿಲ ಉದಯ. ವ್ರಜೆ ವಿಹಾರೆ ಪೂರ್ವೆ ಕೃಷ್ಣ ಬಲರಾಮ ವ್ರಜೆ ವಿಹಾರೆ ಪೂರ್ವೆ ಕೃಷ್ಣ ಬಲರಾಮ ಕೋಟಿ ಸೂರ್ಯ ಚಂದ್ರ ಜೀನಿ ತೋಹಾರ ನಿಜದಾಮ. ಕೋಟಿ ಸೂರ್ಯ ಚಂದ್ರ ಜೀನಿ ದೋಹಾರ ನಿಜದಾಮ. ಸೇಯಿದು ಈ ಜಗತೇರೆ ಆಯಿಯ ಸದಯ ಸೇಯಿದು ಈ ಜಗತೇರ ಹಾಯಿ ಸದಯ. ಗೌಡ ದೇಶೆ ಪೂರ್ವ ಶೈಲೆ ಕರಿಲ ಉದಯ. ಗೌಡ ದೇಶೆ ಪೂರ್ವ ಶೈಲೆ ಕರಿಲೆ ಉದಯ. ವ್ರಜೆ ವಿಹಾರೆ ಪೂರ್ವೆ ಕೃಷ್ಣ ಬಲರಾಮ ವ್ರಜೆ ವಿಹಾರೆ ಪೂರ್ವೆ ಕೃಷ್ಣ ಬಲರಾಮ ಕೋಟಿ ಸೂರ್ಯ ಚಂದ್ರ ಜೀನಿ ದೋಹಾರ ನಿಜದಾಮ. ಕೋಟಿ ಸೇಯಿದು ಈ ಜಗತೇರೆ ಹಾಯಿಯ ಸದಯ
ಗೌಡ ದೇಶೆ ಪೂರ್ವ ಶೈಲೆ ಕರಿಲ ಉದಯ ಗೌಡ ದೇಶೆ ಕರಿಲ ಉದಯ. ಕೃಷ್ಣ ಪ್ರಭುಜಿ. ಓದ್ತಾನೆ. ಶ್ಲೋಕ 85-86. ರಜೆಯೇ ವಿಹಾರೆ ಪೂರ್ವೆ ಕೃಷ್ಣ ಬಲರಾಮ ಕೋಟಿ ಸುರೇ ಚಂದ್ರ ಜಿನಿ ದೋನ್ಹಾರ ನಿಜ ಧಾಮ ತೆಯಿ ದುಯಿ ಜಗ ತೇರೆ ಹಾಯಿಯ ಹಾಯಿಯ ಸದಾಯ ಗೌಡ ದೇಶ ಪೂರ್ವ ಶೈಲೆ ಕರಿಲ ಉದಯ. ಪ್ರಜಾ ವೃಂದಾವನದಲ್ಲಿ ಯಾರು ವಿಹರಿಸಿದರು ಪೂರ್ವ ಕೃಷ್ಣ ಶ್ರೀಕೃಷ್ಣ ಬಲರಾಮ ಶ್ರೀ ಬಲರಾಮ ಕೋಟಿ ಕೋಟಿ ಸೂರ್ಯರ ಚಂದ್ರರ ಜಿನಿ ಮೀರಿ ದೋನ್ಹಾರ ಅವರಿಬ್ಬರ ನಿಜಧಾಮ ಪ್ರಭೆ ಕೈ ಈ ದುಯಿ ನೆಟ್ವರ್ಕ್ ಸರಿ ಇಲ್ಲ ಪ್ರಭುಜಿ. ನೆಟ್ವರ್ಕ್ ಇದ್ದಲ್ಲಿಗೆ ಬನ್ನಿ. ಏನು ಕೇಳಿಸ್ತಿಲ್ಲ. ಕೇಳಿಸುದಿಲ್ಲ. ನೆಟ್ವರ್ಕ್ ಸರಿ ಇದ್ದಲ್ಲಿಗೆ ಬನ್ನಿ. ಹರೇ ಕೃಷ್ಣ. ಲೆಫ್ಟ್ ಆದ್ರ ಅಂತ. ಕೃಷ್ಣ ಪ್ರಭುಜಿ, ಇನ್ನೊಬ್ರು ಕೃಷ್ಣ ಅಂತ ಹೇಳಿದ್ದಾರೆ ನೋಡಿ, ಅವರೇ. ಓಕೆ, ಅವ್ರು ಓದೋದಿದ್ರೆ ಲಕ್ಷ್ಮೀ PM ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕನೂ ಓದ್ಬೇಕಲ್ವಾ ಮಾತಾಜಿ? ಆಗುದಾದ್ರೆ ಓದಿ, ಇಲ್ಲದಿದ್ರೆ ಇದು ತೊಂದರೆ ಇಲ್ಲ, ನಿಮ್ಮ ಇಷ್ಟ. ರಜೆಯೇ ವಿಹಾರೆ ಪೂರ್ವ ಕೃಷ್ಣ ಬಲರಾಮ ಕೋಟಿ ಸೂರ್ಯ ಚಂದ್ರ ಜಿನಿ ದೋಹಾರ ನಿಜ ಧಾಮ ಸೈ ದುಯಿ ಜಗ ತೇರೆ ಹಾಯಿಯ ಸದಯ ಗೌಡ ದೇಶ ಪೂರ್ವ ಶೈಲೆ ಕರಿಲ ಉದಯ. ಗೊತ್ತಿಲ್ಲ, ಸರಿಯಾಗಿ ಬಂತ ಇಲ್ಲ, ಸರಿ ಗೊತ್ತಾಗ್ಲಿಲ್ಲ. ಸರಿ ಬಂತು. ವ್ರಜ ವೃಂದಾವನದಲ್ಲಿ ಆರು ವಿಹರಿಸಿದರು. ಪೂರ್ವೆ ಹಿಂದೆ ಕೃಷ್ಣ ಶ್ರೀಕೃಷ್ಣ ಬಲರಾಮ ಶ್ರೀ ಬಲರಾಮ ಕೋಟಿ ಕೋಟಿ ಸೂರ್ಯರ ಚಂದ್ರರ ಜಿನಿ ಮೀರಿ ದೋಹಾರ ಅವರಿಬ್ಬರ ನಿಜಧಾಮ ಪ್ರಭೆ ಸೇಯಿ ಈ ದುಯಿ ಇಬ್ಬರು ಜಗತ್ತೇರೆ ಜಗತ್ತಿಗೆ ಹಾಯಿಯ ಆಗಿ ಸ ದಯವುಳ್ಳವರು. ಗೌಡ ದೇಶದಲ್ಲಿ ಪೂರ್ವ ಶೈಲೆ ಪೂರ್ವ ದಿಗಂತದಲ್ಲಿ ಕರಿಲ ಉದಯಿಸಿದರು. ಅನುವಾದ. ವೃಂದಾವನದಲ್ಲಿ ಅವತರಿಸಿದ ಸೂರ್ಯಚಂದ್ರರಿಗಿಂತ ಕೋಟಿಪಟ್ಟು ಹೆಚ್ಚು ಪ್ರಭೆಯುಳ್ಳ ಶ್ರೀಕೃಷ್ಣ ಬಲರಾಮರು ಈ ಪತಿತವಾದ ಜಗತ್ತಿನ ಬಗ್ಗೆ ಅನುಕಂಪ ತೋರಿ ಗೌಡ ದೇಶದ ಪಶ್ಚಿಮ ಬಂಗಾಳ ಪೂರ್ವ ದಿಗಂತದಲ್ಲಿ ಉದಿಸಿದ್ದಾರೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಏನಂತ ಹೇಳ್ತಾ ಇದಾರೆ ಅಂದ್ರೆ ಒಂದು ದ್ವಾಪರ ಯುಗದಲ್ಲಿ ವೃಂದಾವನದಲ್ಲಿ ಬಲರಾಮ ಮತ್ತೆ ಕೃಷ್ಣ ಅವತರಿಸಿ ಬರ್ತಾರೆ. ಅವರಿಗಿಂತ ಹೆಚ್ಚು ಕರುಣಾವತಾರ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು. ಅಂದ್ರೆ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಸೂರ್ಯಚಂದ್ರರು ಏನು ಅಲ್ಲಿ ಹುಟ್ಟಿದ್ದಾರೆ ವೃಂದಾವನದಲ್ಲಿ ಕೃಷ್ಣ ಬಲರಾಮರು, ಅವ್ರಿಗಿಂತ ಕೋಟಿ ಪಟ್ಟು ಹೆಚ್ಚು ಪ್ರಭೆಯುಳ್ಳವರು. ಅಂದ್ರೆ ಅವ್ರಿಗಿಂತ ಹೆಚ್ಚು ಹೆಚ್ಚು ಭಕ್ತರ ಮೇಲೆ ಕರುಣೆಯನ್ನ ಹೊಂದಿರುವಂತವರು. ಅವರೀಗ ಈ ಒಂದು ಗೌಡ ದೇಶ ಅಂದ್ರೆ ಪಶ್ಚಿಮ ಬಂಗಾಳ, ಅದು ಪೂರ್ವ ದಿಕ್ಕಿನಲ್ಲಿ ಬರುವಂತದ್ದು ಭಾರತಕ್ಕೆ ಅಥವಾ ಈ ಒಂದು ಭೂಪಟದಲ್ಲಿ. ಹಾಗೆ ಆ ಒಂದು ಪೂರ್ವ ದಿಗಂತದಲ್ಲಿ ಇಲ್ಲಿ ಪಶ್ಚಿಮ ಬಂಗಾಳದಲ್ಲಿ ಅವರ ಒಂದು ಜನನ ಆಗಿದೆ, ಅವರ ಒಂದು ಆವಿರ್ಭಾವ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅವರು ಎಷ್ಟು ಕೋಟಿಪಟ್ಟು ಕೃಷ್ಣ ಬಲರಾಮರಿಗಿಂತ ಹೆಚ್ಚು ಕರುಣೆಯನ್ನ ಪ್ರೀತಿಯನ್ನ ಜನರ ಮೇಲೆ, ಜೀವಾತ್ಮಗಳ ಮೇಲೆ ಇಟ್ಟಿದ್ದಾರೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 87. ಶ್ರೀಕೃಷ್ಣ ಚೈತನ್ಯ ಆರ ಪ್ರಭು ನಿತ್ಯಾನಂದ ಯಾಹಾರ ಪ್ರಕಾಶೆ ಸರ್ವ ಜಗದಾನಂದ. ಶ್ರೀಕೃಷ್ಣ ಚೈತನ್ಯ ಆರ ಪ್ರಭು ನಿತ್ಯಾನಂದ
ಯಾಹಾರ ಪ್ರಕಾಶೆ ಸರ್ವ ಜಗದಾನಂದ ಶ್ರೀಕೃಷ್ಣ ಚೈತನ್ಯ ಹರ ಪ್ರಭು ನಿತ್ಯಾನಂದ ಶ್ರೀಕೃಷ್ಣ ಚೈತನ್ಯ ಹರ ಪ್ರಭು ನಿತ್ಯಾನಂದ ಯಾಹಾರ ಪ್ರಕಾಶೆ ಸರ್ವ ಜಗದಾನಂದ ಲಲಿತಾ ಪೂಜಾರಿ ಓದಿ. ಲಲಿತಾ ಪೂಜಾರಿ. ಲೋಕ ಜೀವಿನಿ ಶ್ರೀಲಕ್ಷ್ಮೀ ದೇವಿದಾಸಿ. ಹರೇ ಕೃಷ್ಣ ಮಾತಾಜಿ. ಓದಿ. ಹರೇ ಕೃಷ್ಣ ಮಾತಾಜಿ. ಅರ್ಥ ಓದ್ಬೇಕಲ್ಲ ಮಾತಾಜಿ? ಹಾ ಮಾತಾಜಿ. ಶ್ರೀ ಕೃಷ್ಣ ಚೈತನ್ಯರು ಆರ್ ಮತ್ತು ಪ್ರಭು ನಿತ್ಯಾನಂದ್ ಪ್ರಭುಗಳು ಯಾರ ಪ್ರಕಾಶೆ ಅವತಾರದಿಂದ ಸರ್ವ ಇಡೀ ಜಗತ್ತು ಆನಂದದಿಂದ ತುಂಬಿದೆ. ಆನಂದದಿಂದ ತುಂಬಿದೆ. ಹರೇ ಕೃಷ್ಣ ಮಾತಾಜಿ. ಅನುವಾದ. ಶ್ರೀಕೃಷ್ಣ ಚೈತನ್ಯ ಮತ್ತು ನಿತ್ಯಾನಂದ ಪ್ರಭುಗಳ ಅವತಾರದಿಂದ ಸರ್ವ ಜಗತ್ತು ಆನಂದಮಯವಾಗಿದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಏನು ಆವಿರ್ಭಾವ ಆಗಿದ್ದಾರೆ ಇಲ್ಲಿ. ಚೈತನ್ಯ ಮಹಾಪ್ರಭುಗಳ ಒಂದು ಆವಿರ್ಭಾವ ಅನ್ನುವಂಥದ್ದು ಅದು ಗೌಪ್ಯವಾದದ್ದೇ ಆಗಿದ್ರು ಕೂಡ ಅವರು ಭಕ್ತಿಯನ್ನ ಎಲ್ಲಾ ಒಂದು ಗೌಡ ದೇಶದ ಮೂಲಕ ಎಲ್ಲ ಇಡೀ ಭಾರತಾದ್ಯಂತ ಹರಡ್ತಾ ಇದ್ದಾರೆ, ಹಬ್ಬತಾ ಇದ್ದಾರೆ. ಅಲ್ಲಿ ನಾವು ನೋಡ್ತೀವಿ 9ನೇ ಒಂದು ಅಧ್ಯಾಯದಲ್ಲಿ ಹೇಳುವ ಹಾಗೆ ಭಕ್ತಿಯನ್ನ ಅವರು ಹಂಚ್ತಾ ಇದ್ದಾರೆ. ಆ ಭಕ್ತಿ ಎಂತದ್ದು ಅಂತಂದ್ರೆ ಅದು ಸುಸುಖಂ ಕರ್ತುಂ ಅವ್ಯಯಂ, ಅಂದ್ರೆ ಅದನ್ನ ಸಂತೋಷವಾಗಿ ಆನಂದವಾಗಿ ಯಾರು ಬೇಕಾದ್ರೂ ಆಚರಣೆ ಮಾಡುವಂಥದ್ದು. ಅಷ್ಟು ಸುಲಭವಾದ ಮಾರ್ಗವನ್ನ ಎಲ್ಲರಿಗೂ ಕೂಡ ತಿಳಿಸ್ತಾ ಇದ್ದಾರೆ. ಆ ಮೂಲಕ ಅತಿ ಅಮೂಲ್ಯವಾದ ಒಂದು ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಮಾರ್ಗವನ್ನ ಎಲ್ಲರೂ ಪಡ್ಕೊಂಡು ಆನಂದವಾಗಿದ್ದಾರೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಚೈತನ್ಯ ಮಹಾಪ್ರಭುಗಳು ಈ ಸಂಕೀರ್ತನ ಯಜ್ಞ ಯುಗ ಧರ್ಮವನ್ನ ತಿಳಿಸ್ಕೊಡ್ತಾ ಇದ್ದಾರೆ. ನಿತ್ಯಾನಂದ ಪ್ರಭುಗಳು ಪ್ರತಿಯೊಂದು ಮನೆಗೂ ಹೋಗಿ ಎಲ್ಲರನ್ನು ಕೂಡ ಕೇಳ್ಕೊಂತಾ ಇದ್ದಾರೆ. ಅಂದ್ರೆ ನೀವು ಭಕ್ತಿಗೆ ಬನ್ನಿ ಅಂತ ಒಂದೊಂದು ಮನೆಯಲ್ಲಿ ಹೋಗಿ ಅಂದ್ರೆ ಮಧುಕರಿ ಮಾಡುವ ಹಾಗೆ ಅವರನ್ನ ಕೇಳ್ಕೋತಾರಂತೆ. ಅಂದ್ರೆ ಬಾಗಿಲು ತೆಗೆದು ಅವರ ಕಾಲು ಮುಗಿದು ಹೇಳ್ತಾರಂತೆ, ನೀವು ಒಂದು ಸತಿ ಆದ್ರೂ ಹರೇ ಕೃಷ್ಣ ಮಹಾಮಂತ್ರವನ್ನ ಜಪ ಮಾಡಿ ಅಂತ. ಯಾರೆಲ್ಲ ಹರೇ ಕೃಷ್ಣ ಮಹಾಮಂತ್ರವನ್ನ ಸಂಕೀರ್ತನೆ ಮಾಡಕ್ಕೆ ಶುರು ಮಾಡ್ತಾರೆ ಅವರು ನಿಜವಾದ ಒಂದು ಆನಂದವನ್ನ ಆ ಒಂದು ಆನಂದಮಯ ಅಭ್ಯಾಸದ ಅಂದ್ರೆ ಆ ಒಂದು ಆತ್ಮದ ಸ್ವರೂಪ ಅಂತ ಹೇಳ್ತಾರೆ, ಅದನ್ನ ಅವರು ಸವಿತಾರೆ ಅಂತ. ಹೀಗೆ ಎಲ್ಲರೂ ಕೂಡ ಚೈತನ್ಯ ಮಹಾಪ್ರಭು ಮತ್ತೆ ನಿತ್ಯಾನಂದ ಪ್ರಭುಗಳ ಅವತಾರದಿಂದ ಜಗತ್ತು ಆನಂದದಲ್ಲಿ ಮುಳುಗಿದೆ ಅನ್ನೋದನ್ನಲ್ಲಿ ಹೇಳ್ತಾ ಇದ್ದಾರೆ. ಶ್ಲೋಕ 88, 89. ಸೂರ್ಯ ಚಂದ್ರ ಹರೆಯೇ ಚೇಸಬಾನ್ ಅಂಧಕಾರ ವಸ್ತು ಪ್ರಕಾಶೀಯ ಕರೆ ಧರ್ಮೇರ ಪ್ರಚಾರ ಯೇಯಿ ಮಾತಾ ದುಯಿ ಪಾಯಿ ಜೀವೇರ ಅಜ್ಞಾನ ತಮೋ ನಾಶ ಕರಿ ಕೈಲ ತತ್ವ ವಸ್ತು ದಾನ ಸೂರ್ಯ ಚಂದ್ರ ಹರೆಯೇ ಚೇಸಬಾ ಅಂಧಕಾರ ವಸ್ತು ಪ್ರಕಾಶೀಯ ಕರೆ ಧರ್ಮೇರ ಪ್ರಚಾರ ಯೇಯಿ ಮಾತಾ ದುಯಿ ಬಾಯಿ ಜೀವೇರ ಜ್ಞಾನ ತಮೋ ನಾಶ ಕರಿ ಕೈಲ ತತ್ವ ವಸ್ತು ದಾನ ಸೂರ್ಯ ಚಂದ್ರ ಹರೆಯೇ ಚೇಸಬಾ ಅಂಧಕಾರ ವಸ್ತು ಪ್ರಕಾಶೀಯ ಕರೆ ಧರ್ಮೇರ ಪ್ರಚಾರ ಯೇಯಿ ಮಾತಾ ದುಯಿ ಬಾಯಿ ಜೀವೇರ ಅಜ್ಞಾನ ತಮೋ ನಾಶ ಕರಿ ಕೈಲ ತತ್ವ ವಸ್ತು ದಾನ ಮಂಗಳವಿ ಮಾತಾಜಿ ಓದಿ. ಮಂಗಳ ಮಾತಾಜಿ ಓದಿ.
ಇಲ್ಲವಾ? ಮಂಜುಳಾ ಸುರೇಶ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಸೂರ್ಯ ಚಂದ್ರ ಹರೆಯೇ ಛೇ ಚಾಪ ಅಂಧಕಾರ ವಸ್ತು ಪ್ರಕಾಶೀಯ ಕರೆ ಧರ್ಮರ ಪ್ರಚಾರ ಏಯಿ ಮತ ದುಯಿ ಭಾಯಿ ಜೀವೇರ ಅಜ್ಞಾನ ತಾಮೋ ನಾಶ ಕರಿ ಕೇಲ ತತ್ವ ವಸ್ತು ದಾನ. ಸೂರ್ಯಚಂದ್ರರು ಹರೆ ಬಡಿದೋಡಿಸುವವರೋ, ಏ ಛೇ ಹೇಗೆ, ಸಭಾ ಎಲ್ಲ ಅಂಧಕಾರ ಕತ್ತಲನ್ನು, ವಸ್ತು ಸತ್ಯದ, ಪ್ರಾಕಾಶೀಯ ಪ್ರಕಟಪಡಿಸುವುದನ್ನು, ಕರೆ ಮಾಡುವುದು, ಧರ್ಮದ ಪ್ರಚಾರವನ್ನು, ಏ ಈ ಮತ ಹೀಗೆ, ದು ಈ ಇಬ್ಬರು, ಭಾ ಈ ಸೋದರರು, ಜೀವೇರ ಜೀವಿಗಳ, ಅಜ್ಞಾನದ, ತಮಃ ಅಂಧಕಾರದ ನಾಶವನ್ನು ಕರಿ ಮಾಡುತ್ತಿದ್ದಾರೆ, ಕೈಲ ಮಾಡಿದ್ದಾರೆ, ತತ್ವವಸ್ತು ಪರಮಸತ್ಯದ ದಾನ. ಅನುವಾದ ಶ್ರೀಲಪ್ರಭುಪಾದರಿಗೆ ಜಯವಾಗಲಿ. ಸೂರ್ಯಚಂದ್ರರು ತಮ್ಮ ಉದಯದಿಂದ ಅಂಧಕಾರವನ್ನು ಹೋಗಲಾಡಿಸಿ ಸಕಲ ವಸ್ತುಗಳ ಸ್ವರೂಪವನ್ನು ತಿಳಿಯಪಡಿಸುವಂತೆ ಈ ಇಬ್ಬರೂ ಸಹೋದರರು ಜೀವಿಗಳನ್ನು ಆವರಿಸಿರುವ ಅಜ್ಞಾನ ಅಂಧಕಾರವನ್ನು ಹೋಗಲಾಡಿಸಿ ಪರಮ ಸತ್ಯದ ಬಗೆಗೆ ತಿಳುವಳಿಕೆ ಕೊಡುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಂದ್ರೆ ಇಲ್ಲಿ ಸೂರ್ಯ ಚಂದ್ರ ಅವರು ಉದಯ ಆದಾಗ ಹೇಗೆ ಇಡೀ ಪ್ರಪಂಚದಲ್ಲಿ ಅಂದ್ರೆ ಅಂಧಕಾರ ಅನ್ನುವಂಥದ್ದು ಕಾಣದೇ ಇರುವಂಥದ್ದು, ಅಂದ್ರೆ ಸೂರ್ಯ ಅಥವಾ ಚಂದ್ರ ಇಲ್ಲ ಅಂತಂದ್ರೆ ನಮಗೆ ಕಣ್ಣುಗಳಿದ್ರು ಕೂಡ ಏನನ್ನು ನಾವು ನೋಡೋದಕ್ಕೆ ಸಾಮರ್ಥ್ಯ ನಮ್ಗೆ ಇರೋದಿಲ್ಲ. ಹಾಗೆ ಯಾವಾಗ ಸೂರ್ಯ ಮತ್ತೆ ಚಂದ್ರ ಕಾಣಿಸ್ತಾರೆ ಆಗ ಪ್ರತಿಯೊಂದು ಕೂಡ ಸ್ಪಷ್ಟವಾಗಿ ನಮ್ಗೆ ಗೋಚರ ಆಗುತ್ತೆ. ಹಾಗೆ ಇಲ್ಲಿ ಸಾದೃಶ್ಯದ ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಅದೇ ರೀತಿ ಈ ಸಹೋದರರು ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಅವರ ಆವಿರ್ಭಾವ ಯಾವ ರೀತಿ ಆಗಿದೆ ಅಂತಂದ್ರೆ ಈ ಒಂದು ಇಡೀ ಪ್ರಪಂಚದಾದ್ಯಂತ ಏನೆಲ್ಲ ಒಂದು ಜೀವಿಗಳು ಅಂದ್ರೆ ಜೀವಾತ್ಮಗಳು ಅಜ್ಞಾನದಲ್ಲಿ ಅಂದ್ರೆ ದೇಹ ಭಾವನೆಯಲ್ಲಿ ಅವರು ಮಾಯ ಹಿಡಿತದಲ್ಲಿ ಹೇಗೆ ಅವರು ಸಂಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ, ಅಂತಹ ಒಂದು ಅಜ್ಞಾನವನ್ನ ಹೋಗಿಸಿ ಆ ಮಾಯೆಯ ಒಂದು ಏನು ಅವರನ್ನ ಆವರಿಸಿದೆ ಆ ಒಂದು ಮಾಯಾಶಕ್ತಿಯನ್ನ ಓಡಿಸಿ ಅವರಲ್ಲಿ ನಿಜವಾದ ಪರಮಸತ್ಯದ ಅಂದ್ರೆ ಭಗವಂತನ ಬಗ್ಗೆ ಆ ತಿಳುವಳಿಕೆಯನ್ನ ಕೊಡ್ತಾ ಇದ್ದಾರೆ. ಮತ್ತೆ ಆ ಭಗವಂತನ ತಿಳುವಳಿಕೆಯನ್ನ ಪಡೆದು ಮತ್ತೆ ಅವನ ಹತ್ರಕ್ಕೆ ಹೇಗೆ ಹೋಗ್ಬೋದು ಅದಕ್ಕೆ ಏನು ಸುಲಭ ಮಾರ್ಗ ಅದನ್ನು ಕೂಡ ತಿಳಿಸ್ಕೊಡ್ತಾ ಇದ್ದಾರೆ. ತಿಳಿಸ್ಕೊಟ್ಟು ಎಲ್ಲರನ್ನು ಕೂಡ ಈ ಅಜ್ಞಾನ ಅನ್ನುವಂಥ ಅಂಧಕಾರದಿಂದ ಅವರನ್ನ ಹೊರಗಡೆ ತೆಗಿತಾ ಇದ್ದಾರೆ. ಅವರನ್ನ ಭಗವಂತನ ಶುದ್ಧ ಭಕ್ತಿ ಹೇಗೆ ಮಾಡುವಂಥದ್ದು ಅನ್ನೋದನ್ನ ತಿಳಿಸ್ಕೊಟ್ಟು ಅವರಿಗೆ ಜ್ಞಾನದ ದೀಪವನ್ನ ಬೆಳಗ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಶ್ಲೋಕ 90. ಅಜ್ಞಾನತ ಮೇರಾ ನಾಮ ಕಹಿ ಏಕೈತವ ಧರ್ಮಾರ್ಥ ಕಾಮ ಮೋಕ್ಷ ವಾಂಚ ಆದಿ ಸಬ. ಅಜ್ಞಾನತ ಮೇರಾ ನಾಮ ಕಹಿ ಏಕೈತವ ಧರ್ಮಾರ್ಥ ಕಾಮ ಮೋಕ್ಷ ವಾಂಚ ಆದಿ ಸಬ. ಅಜ್ಞಾನತ ಮೇರಾ ನಾಮ ಕಹಿ ಏಕೈತವ ಧರ್ಮಾರ್ಥ ಕಾಮ ಮೋಕ್ಷ ವಾಂಚ ಆದಿ ಸಬ. ಅಜ್ಞಾನತ ಮೇರಾ ನಾಮ ಕಹಿ ಏಕೈತವ ಧರ್ಮಾರ್ಥ ಕಾಮ ಮೋಕ್ಷ ವಾಂಚ ಆದಿ ಸಬ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ. ನಂದಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಅಜ್ಞಾನ ತಮೇರ ಅಜ್ಞಾನಂಧಕಾರದ ನಾಮ ಹೆಸರು ಕಹಿಯೇ ಏಳುವೆ ಕೈತವ ಮೋಸ ಧರ್ಮ ಅರ್ಥ ಹಣ ಸಂಪಾದನೆ ಕಾಮ ಇಂದ್ರಿಯ ಸುಖ ಮೋಕ್ಷ ಮುಕ್ತಿ ವಾಂಚ ಬಯಕೆ ಆದಿ ಮೊದಲಾದವು ಸಭಾ ಎಲ್ಲ. ಅನುವಾದ ಶಿಲ ಪ್ರಭುಪಾದರಿಗೆ ಜಯವಾಗಲಿ. ಅಜ್ಞಾನಾಂಧಕಾರವನ್ನು ಕೈತವ ಅಥವಾ ಮೋಸ ಎಂದು ಕರೆಯುತ್ತಾರೆ. ಇದು ಧರ್ಮ ಅರ್ಥ ಕಾಮ ಮತ್ತು ಮೋಕ್ಷಗಳಿಂದ ಪ್ರಾರಂಭ ಆಗುತ್ತದೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ.
ಅಂದ್ರೆ ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ ಅಂದ್ರೆ ಕೈತವ ಧರ್ಮ ಅಥವಾ ಚೀಟಿಂಗ್ ರಿಲಿಜನ್, ಮೋಸ ಮಾಡುವಂತಹ ಧರ್ಮ. ಅದೇನು ಅಂತಂದ್ರೆ ಈ ಒಂದು ಕರ್ಮಕಾಂಡಿಯ ವಿಷಯಗಳು ಅವೆಲ್ಲವೂ ಕೂಡ ಯಾವ ರೀತಿ ಇರುತ್ತೆ ಅಂತಂದ್ರೆ ಆ ಆಕಾಶ ಪುಷ್ಪ ಅಂತ ಹೇಳ್ತಾರೆ. ಆಕಾಶ ಪುಷ್ಪ ಅಂದ್ರೆ ಆಕಾಶದಲ್ಲಿ ಹೂಗಳು ಬೆಳೆಯೋದಿಲ್ಲ, ಆದ್ರೆ ಆ ರೀತಿ ಮನುಷ್ಯನನ್ನ ಆ ಮೋಸ ಮಾಡುವಂಥದ್ದು ಅಂತಹ ಧರ್ಮ. ಅದು ಯಾವ ರೀತಿ ಪ್ರಾರಂಭ ಆಗುತ್ತೆ ಅಂತಂದ್ರೆ ಆಗಿನ ಕಾಲದಲ್ಲಿ ಚೈತನ್ಯ ಮಹಾಪ್ರಭುಗಳು ಆ ಭಕ್ತಿ ಮಾರ್ಗವನ್ನ ಹೇಳೋದಕ್ಕೆ ಮುಂಚೆ ಜನ ಏನನ್ನ ಫಾಲೋ ಮಾಡ್ತಾ ಇದ್ರು ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷ ಇಷ್ಟೇ ಅವ್ರಿಗೆ ವೇದಗಳ ಒಂದು ಪುರುಷಾರ್ಥಗಳು ಅಂತ ಹೇಳಿ ಇಷ್ಟಕ್ಕೆ ಅವರು ಅಂಟ್ಕೊಂಡಿದ್ರು. ಅಂದ್ರೆ ನಾವು ಧರ್ಮವನ್ನ ಫಾಲೋ ಮಾಡ್ಬೇಕು, ಮತ್ತೆ ಅರ್ಥ ಅಂದ್ರೆ ಅದರಿಂದ ಹಣ ಗಳಿಸ್ಬೇಕು, ನಮ್ಮ ಆಸೆ ಬಯಕೆಗಳನ್ನ ಇಚ್ಛೆಗಳನ್ನ ಈಡೇರಿಸ್ಕೊಡ್ಬೇಕು. ಮೋಕ್ಷ ಅನ್ನುವಂಥದ್ದು ಮಾಯ ಕೊನೆಯ ಏನಂತ ಹೇಳ್ತಾರೆ, ಅವಳದು ಕೊನೆಯ ಬಲೆ ಆಗ್ತಾಳೆ ಅಂತ. ಅಂದ್ರೆ ಅವಳು ಕಡೆಯದಾಗಿ ಹಾಕುವಂಥದ್ದು, ಅಂದ್ರೆ ಸಾಯುಜ್ಯ ಮೋಕ್ಷವನ್ನು ಪಡೆಯುವಂಥದ್ದು, ಅಂದ್ರೆ ಭಗವಂತನಲ್ಲಿ ಒಂದಾಗುವಂಥದ್ದು. ಈ 4 ವಿಚಾರಗಳು ಅದು ಜೀವಾತ್ಮನನ್ನ ಒಂದು ಕೈತವ ಧರ್ಮ ಅಂತಂದ್ರೆ ಈ ಮೋಸದ ಒಂದು ರೀತಿಯಲ್ಲಿ ಅವನಿಗೆ ದಾರಿ ತಪ್ಪಿಸುವಂಥವು. ಈ ಒಂದು ಅಂಧಕಾರವನ್ನ ಚೈತನ್ಯ ಮಹಾಪ್ರಭುಗಳು ಮತ್ತೆ ನಿತ್ಯಾನಂದ ಪ್ರಭುಗಳು ಅದನ್ನ ಹೋಗಲಾಡಿಸಿದ್ರು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರಿ ಕೃಷ್ಣ. ಶ್ಲೋಕ 91. ಧರ್ಮ ಪ್ರೋಚಿತ ಕೈತವ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಿ ಅವರುದ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಸ್ ತತ್ಕ್ಷಣಾತ್. ಅಂದ್ರೆ ಇದು ಭಾಗವತದ ಶ್ಲೋಕ. ಧರ್ಮೋ ಪ್ರೋಚಿತ ಕೈತವತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಿ ಅವರುದ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಧರ್ಮ ಪ್ರೋಚಿತ ಕೈತವ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಂ ಅತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಿ ಅವರುದ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ಧರ್ಮ ಪ್ರೋಚಿತ ಕೈತವ ಅತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವ ಅತ್ರ ಶಿವದಂ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ ಕಿಂ ವಾ ಪರೈರೀಶ್ವರ ಸದ್ಯೋ ಹೃದಿ ಅವರುದ್ಯತೆ ಅತ್ರ ಕೃತಿಭಿಃ ಶುಶ್ರೂಷುಭಿಸ್ತತ್ಕ್ಷಣಾತ್. ನಮಿತಾ ಮಾತಾಜಿ. ಹರಿ ಕೃಷ್ಣ ಮಾತಾಜಿ. ಶ್ರೀ ಚೈತನ್ಯ ಚರಿತಾಮೃತ ಆದಿಲೀಲಾ ಅಧ್ಯಾಯ 1 ಶ್ಲೋಕ 91. ಧರ್ಮ ಪ್ರೋಚಿತ ಕೈತವೋತ್ರ ಪರಮೋ ನಿರ್ಮತ್ಸರಾಣಾಂ ಸತಾಂ ವೇದ್ಯಂ ವಾಸ್ತವಮತ್ರ ವಸ್ತು ಶಿವದಂ ತಾಪತ್ರಯೋನ್ಮೂಲನಂ ಶ್ರೀಮದ್ಭಾಗವತೆ ಮಹಾಮುನಿ ಕೃತೆ
किं वा परैरीश्वर सद्यो हृदि अवरुध्यते त्रिकृतिभिः ಶುಶ್ರೂಷುಭಿಸ್ತತಕ್ಷಣಾತ್. ಧರ್ಮವು ತ್ಯಜಿಸಲ್ಪಟ್ಟ ಕೈತವಃ ಯಾವ ಕಾಮ್ಯ ಕರ್ಮದಲ್ಲಿ ಅತ್ರ ಇಲ್ಲಿ ಪರಮವು ನಿರ್ಮತ್ಸರಾಣ 100% ಹೃದಯ ಪರಿಶುದ್ಧರಾದ ಸತಾಂ ಭಕ್ತರಲ್ಲಿ ವೇದ್ಯಂ ತಿಳಿಯಬೇಕು ವಾಸ್ತವವಾಗಿ ಅತ್ರ ಇಲ್ಲಿ ವಸ್ತು ಶಿವದಂ ಒಳ್ಳೆಯದನ್ನು ನೀಡುವ ತಾಪತ್ರಯ 3 ಬಗೆಯ ಕಷ್ಟಗಳನ್ನು ಉನ್ಮೂಲನಂ ಬುಡಸಹಿತ ಕಿತ್ತು ಹಾಕುವ ಶ್ರೀಮತ್ ಸುಂದರವಾದ ಭಾಗವತ ಪುರಾಣದಲ್ಲಿ ಮಹಾಮುನಿಯಾದ ವ್ಯಾಸದೇವ ಕೃತೆ ವಿರಚಿತವಾದ ಕಿಂ ಏನು ವಾ ನಿಜವಾಗಿ ಪರೈಹಿ ಇತರವುಗಳ ಬಗೆಗೆ ಈಶ್ವರ ಪರಮಪ್ರಭು ಸದ್ಯ ಒಮ್ಮೆಗೆ ಹೃದಯದೊಳಗೆ ಅವರುದ್ಯತೆ ಕಟ್ಟಿ ಹಾಕಲ್ಪಡುತ್ತಾನೆ. ಅತ್ರ ಇಲ್ಲಿ ಕೃತಿಭಿಹಿ ಶ್ರದ್ಧಾ ಭಕ್ತಿಯುಳ್ಳವರಿಂದ ಶುಶ್ರೂಷುಭಿಹಿ ಕೇಳಬಯಸುವವರಿಂದ ತತ್ಕ್ಷಣಾತ್ ಆ ಕ್ಷಣದಿಂದ. ಅನುವಾದ. ಮಹಾಮುನಿ ವ್ಯಾಸದೇವನು 4 ಮೂಲ ಶ್ಲೋಕಗಳಿಂದ ರಚಿಸಿರುವ ಶ್ರೇಷ್ಠ ಧರ್ಮಗ್ರಂಥವಾದ ಶ್ರೀಮದ್ ಭಾಗವತದಲ್ಲಿ ಭಾಗವೋತ್ತಮರ ಬಗೆಗೆ ವಿವರಣೆ ನೀಡಿ ಐಹಿಕ ಉದ್ದೇಶದ ಧಾರ್ಮಿಕತೆಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಲಾಗಿದೆ. ಅದು ನಿಜವಾಗಿ ಜೀವಿಯ ತಾಪತ್ರಯಗಳನ್ನು ಹೋಗಲಾಡಿಸಿ ಐಶ್ವರ್ಯ, ಸಮೃದ್ಧಿ ಮತ್ತು ಜ್ಞಾನಗಳನ್ನು ನೀಡುವಂತಹ ಶಾಶ್ವತವಾದ ಧರ್ಮದ ಅತ್ಯುತ್ತಮ ತತ್ವವನ್ನು ಪ್ರತಿಪಾದಿಸುತ್ತದೆ. ಶರಣಾಗತಿ ಭಾವದಿಂದ ಭಕ್ತಿಯಿಂದ ಈ ಧರ್ಮಗ್ರಂಥದ ಸಂದೇಶವನ್ನು ಕೇಳಬಯಸುವವರು ಕೂಡಲೇ ತಮ್ಮ ಹೃದಯಗಳಲ್ಲಿ ಭಗವಂತನನ್ನು ಸೆರೆಹಿಡಿಯಬಲ್ಲರು. ಆದ್ದರಿಂದ ಶ್ರೀಮದ್ ಭಾಗವತವನ್ನು ಬಿಟ್ಟು ಬೇರೆ ಧರ್ಮಗ್ರಂಥದ ಅವಶ್ಯಕತೆ ಇಲ್ಲ. ಭಾವಾರ್ಥ ಓದ್ಬೇಕ ಮಾತಾಜಿ? ಓದಿ. ಭಾವಾರ್ಥ ಶಿಲಪ್ರಪಾದವರಿಂದ ಶಿಲಪ್ರಪಾದ್ಗೆ ಜೈ. ಈ ಶ್ಲೋಕ ಶ್ರೀಮದ್ ಭಾಗವತದಲ್ಲಿ 1ನೇ ಅಧ್ಯಾಯದ 1ನೇ ಕ್ಯಾಂಟೋ 1ನೇ ಅಧ್ಯಾಯದ 2ನೇ ಶ್ಲೋಕ ಬರುತ್ತದೆ. ಮಹಾಮುನಿ ಕೃತೆ ಎಂಬ ಮಾತು ಶ್ರೀಮದ್ ಭಾಗವತವನ್ನು ಮಹಾಮುನಿಯಾದ ವ್ಯಾಸದೇವನು ರಚಿಸಿದನು ಎಂದು ಸೂಚಿಸುತ್ತದೆ. ಇವನು ನಾರಾಯಣನ ಅವತಾರವಾದ್ದರಿಂದ ಕೆಲವು ವೇಳೆ ಇವನನ್ನು ನಾರಾಯಣ ಮಹಾಮುನಿ ಎಂದು ಕರೆಯುತ್ತಿದ್ದರು. ಆದ್ದರಿಂದ ವ್ಯಾಸದೇವ ಒಬ್ಬ ಸಾಧಾರಣ ವ್ಯಕ್ತಿಯಲ್ಲ. ಅವನು ಭಗವಂತನ ಶಕ್ತಿಯಿಂದ ಕೂಡಿದ್ದನು. ಭಗವಂತನ ಮತ್ತು ಭಗವದ್ಭಕ್ತರ ಕೆಲವು ಲೀಲಾ ವಿನೋದಗಳನ್ನು ಬಣ್ಣಿಸುವ ಸಲುವಾಗಿ ಅವನು ಸುಂದರವಾದ ಶ್ರೀಮದ್ ಭಾಗವತವನ್ನು ರಚಿಸಿದನು. ಮಾತಾಜಿ ಮೇಲೆ ಬಂತು. ಶ್ರೀಮದ್ ಭಾಗವತದಲ್ಲಿ ನಿಜವಾದ ಧರ್ಮಕ್ಕೂ ಕಪಟ ಧರ್ಮಕ್ಕೂ ಇರುವ ವ್ಯತ್ಯಾಸ ಏನೆಂದು ಸ್ಪಷ್ಟವಾಗಿ ತಿಳಿಸಲಾಗಿದೆ. ವೇದಾಂತ ಸೂತ್ರದ ಬಗೆಗಿನ ಈ ಮೊದಲ ಮತ್ತು ಅಪ್ಪಟ ವ್ಯಾಖ್ಯಾನದ ಪ್ರಕಾರ ಧರ್ಮವೆಂದು ಹೇಳಿಕೊಳ್ಳುವ ಆದರೆ ಧರ್ಮದ ನಿಜವಾದ ಸಾರವನ್ನು ಕಡೆಗಣಿಸುವ ಅನೇಕಾನೇಕ ಕಪಟ ಧರ್ಮಗಳಿವೆ. ಜೀವಿಯ ನಿಜವಾದ ಧರ್ಮವೆಂದರೆ ಅವನ ಪ್ರಕೃತಿಜನ್ಯ ಗುಣ. ಆದರೆ ಕಪಟ ಧರ್ಮವು ಕೆಲವು ಅಹಿತಕರ ಪರಿಸ್ಥಿತಿಗಳಲ್ಲಿ ಜೀವಿಯ ಶುದ್ಧ ಪ್ರಜ್ಞೆಯನ್ನು ಕೃತಕವಾಗಿ ಮುಚ್ಚುವ ಒಂದು ಬಗೆಯ ಅಜ್ಞಾನ. ಕೃತಕ ಧರ್ಮವು ಮಾನಸಿಕ ಸ್ತರದಲ್ಲಿ ಪ್ರಬಲವಾಗಿರುವಾಗ ನಿಜವಾದ ಧರ್ಮವು ಸುಪ್ತವಾಗಿರುತ್ತದೆ. ಜೀವಿಯು ಶುದ್ಧ ಮನಸ್ಸಿನಿಂದ ಶ್ರವಣ ಮಾಡಿದರೆ ಈ ಸುಪ್ತ ಧರ್ಮವನ್ನು ಜಾಗೃತಗೊಳಿಸಬಹುದು. ಮಾತಾಜಿ. ಸರಿ ಮಾತಾಜಿ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ. ಪಾರ್ವತಮ್ಮ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಶ್ರೀಮದ್ ಭಾಗವತದಲ್ಲಿ ವಿಧಿಸಿದ ಧಾರ್ಮಿಕ ಮಾರ್ಗವು ಇತರ ಎಲ್ಲ ಬಗೆಯ ಪರಿಪೂರ್ಣ ಧಾರ್ಮಿಕ ಮಾರ್ಗಗಳಿಗಿಂತ ಬೇರೆ. ಧರ್ಮ ಎಂಬುದನ್ನು ಈ 3 ಬಗೆಗಳಲ್ಲಿ ಪರಿಶೀಲಿಸಬಹುದು. ಕಾಮ್ಯ ಕರ್ಮ ಮಾರ್ಗ, ಜ್ಞಾನ ಮಾರ್ಗ, ಯೋಗ ಮಾರ್ಗ ಮತ್ತು ಭಕ್ತಿ ಮಾರ್ಗ. ತನ್ನ ಐಹಿಕ ಪರಿಸ್ಥಿತಿಯನ್ನು ಸುಧಾರಿಸುವ ಸಲುವಾಗಿ ಅನುಸರಿಸುವ ಧಾರ್ಮಿಕ ಬಾಹ್ಯಾಚರಣೆಗಳಿಂದ ಕೂಡಿದ ಕರ್ಮಕಾಂಡ ಮಾರ್ಗವು ವಂಚನೆಯಿಂದ ಕೂಡಿದ ಮಾರ್ಗ. ಏಕೆಂದರೆ ಮಾರ್ಗವು ಅವನನ್ನು ಸಂಸಾರದಲ್ಲಿ ತಾತ್ಕಾಲಿಕ ಸುಖಕ್ಕೋ ದುಃಖಕ್ಕೋ ಒಯ್ಯುತ್ತದೆ. ಧರ್ಮಶ್ರದ್ಧೆಯಿಂದ ಕೂಡಿದ ಕರ್ಮಕಾಂಡದಿಂದ ಒಬ್ಬನಿಗೆ ತಾತ್ಕಾಲಿಕ ಐಹಿಕ ಸುಖದ ನೆಲೆ ದೊರಕುತ್ತದೆ. ಆದರೆ ದುಷ್ಕೃತ್ಯಗಳು ಅವನನ್ನು ಐಹಿಕ ತೃಷೆ ಮತ್ತು ಅಭಾವಗಳ ದುಃಖಪೂರಿತ
ನೆಲೆಗೆ ಒಯ್ಯುತ್ತವೆ. ಆದರೆ ಅವನು ಅತ್ಯಂತ ಪರಿಪೂರ್ಣವಾದ ಐಹಿಕ ಸುಖದಲ್ಲಿದ್ದರೂ ಆ ವಿಧಾನದಿಂದ ಅವನು ಹುಟ್ಟು, ಸಾವು, ಮುಪ್ಪು ಮತ್ತು ರೋಗಗಳಿಂದ ಬಿಡುಗಡೆ ಹೊಂದಲು ಸಾಧ್ಯವಿಲ್ಲ. ಲೌಕಿಕವಾದ ಧಾರ್ಮಿಕತೆಯ ಅಂದರೆ ಕಾಮ್ಯ ಕರ್ಮದ ಮೂಲಕ ಎಂದಿಗೂ ಸಿಕ್ಕಲಾರದ ಶಾಶ್ವತ ಪರಿಹಾರ ಐಹಿಕವಾಗಿ ಸುಖಿಯಾಗಿರುವ ವ್ಯಕ್ತಿಗೆ ಅವಶ್ಯಕ. ಜ್ಞಾನ ಮಾರ್ಗ ಮತ್ತು ಯೋಗ ಮಾರ್ಗಗಳು ಅಷ್ಟೇ ಅಪಾಯಕಾರಿ, ಏಕೆಂದರೆ ಈ ಸಂದಿಗ್ಧ ವಿಧಾನಗಳನ್ನು ಅನುಸರಿಸುವುದರಿಂದ ವ್ಯಕ್ತಿಯು ಎಲ್ಲಿಗೆ ಹೋಗುತ್ತಾನೆಂಬುದೇ ಗೊತ್ತಿಲ್ಲ. ಆಧ್ಯಾತ್ಮಿಕ ಜ್ಞಾನವನ್ನು ಅರಸುವ ಪ್ರಾಯೋಗಿಕ ದಾರ್ಶನಿಕನು ಅನೇಕ ಜನ್ಮಗಳಲ್ಲಿ ಊಹಾಪೋಹ ಮಾಡುತ್ತಾ ವಿಪರೀತ ಪರಿಶ್ರಮ ಪಡಬಹುದು. ಆದರೆ ಅವನು ಅತ್ಯಂತ ಪರಿಶುದ್ಧವಾದ ಸತ್ವಗುಣದ ನೆಲೆಯನ್ನು ತಲುಪುವವರೆಗೆ, ಬೇರೆ ಮಾತುಗಳಲ್ಲಿ ಹೇಳುವುದಾದರೆ ಅವನು ಐಹಿಕ ಊಹಾಪೋಹದ ನೆಲೆಯನ್ನು ಮೀರುವವರೆಗೆ ಎಲ್ಲ ಸೃಷ್ಟಿಗೂ ಪರಮ ಪುರುಷನಾದ ವಾಸುದೇವನೇ ಕಾರಣ ಎಂದು ತಿಳಿಯಲು ಸಾಧ್ಯವಿಲ್ಲ. ಭಗವಂತನ ನಿರಾಕಾರ ಸ್ವರೂಪಕ್ಕೆ ಅವನು ಅಂಟಿಕೊಳ್ಳುವುದರಿಂದ ಅವನು ವಾಸುದೇವ ಜ್ಞಾನದ ಪಾರಮಾರ್ಥಿಕ ನೆಲೆಗೆ ಏರಲು ಸಾಧ್ಯವಿಲ್ಲ. ಅವನ ಅಶುದ್ಧ ಮನಸ್ಸಿನಿಂದ ಮೋಕ್ಷದ ಅತ್ಯುನ್ನತ ಮಟ್ಟವನ್ನು ತಲುಪಿದ ಮೇಲೂ ಅವನು ಸಂಸಾರದ ನೆಲೆಗೆ ಇಳಿಯುತ್ತಾನೆ. ಭಗವತ್ ಸೇವೆಯ ಅಭಾವದಿಂದ ಈ ಪತನವಾಗುತ್ತದೆ. ಮಾತಾಜಿ ಸ್ವಲ್ಪ ಮೇಲೆ ಮಾಡಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಪ್ರಭಾಮಯಿ ಸತ್ಯ ದೇವಿದಾಸ್ ಓದಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓದಿ. ಯೋಗಿಯ ಯೋಗ ಸಿದ್ಧಿಯ ಬಗೆಗೆ ಹೇಳುವುದಾದರೆ ಅವು ಸಹ ಆಧ್ಯಾತ್ಮಿಕ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಪ್ರತಿಬಂಧಗಳೇ. ಯೋಗಿಗಳು ಸಾಧಿಸಿದ ಸಿದ್ಧಿಗಳನ್ನು ಪುನರಾವರ್ತನೆ ಮಾಡುವಲ್ಲಿ ಭೌತ ವಿಜ್ಞಾನವು ಈಗಾಗಲೇ ಪ್ರಶಂಸಾರ್ಹವಾದ ಪ್ರಗತಿ ಸಾಧಿಸಿದೆ ಎಂದು ಭಾರತದಲ್ಲಿ ಭಕ್ತನಾಗಿ ಪರಿವರ್ತಿತನಾದ ಒಬ್ಬ ಜರ್ಮನ್ ವಿದ್ವಾಂಸನು ಹೇಳಿದ್ದಾನೆ. ಅವನು ಯೋಗ ಸಿದ್ಧಿಗಳ ವಿಧಾನಗಳನ್ನು ಕಲಿಯಲು ಭಾರತಕ್ಕೆ ಬರಲಿಲ್ಲ. ಶ್ರೇಷ್ಠ ಧರ್ಮ ಗ್ರಂಥವಾದ ಶ್ರೀಮದ್ ಭಾಗವತದಲ್ಲಿ ಹೇಳಿರುವಂತೆ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವಾ ವಿಧಾನವನ್ನು, ಭಕ್ತಿ ಮಾರ್ಗವನ್ನು ಅನುಸರಿಸಲು ಬಂದನು. ಯೋಗ ಶಕ್ತಿಗಳು ಯೋಗಿಯನ್ನು ಐಹಿಕವಾಗಿ ಶಕ್ತಿಯುತನನ್ನಾಗಿ ಮಾಡಬಲ್ಲವು. ಇತರ ಭೌತ ವಿಜ್ಞಾನಗಳಂತೆ ಯೋಗ ಸಿದ್ಧಿಯು ಜನನ ಮರಣ, ಜರ ಮತ್ತು ರೋಗಗಳಿಂದ ತಾತ್ಕಾಲಿಕ ಪರಿಹಾರ ನೀಡಬಲ್ಲವು. ಆದರೆ ಅಂಥ ಯೋಗ ಸಿದ್ಧಿಗಳು ಈ ತಾಪತ್ರಯಗಳಿಗೆ ಎಂದಿಗೂ ಶಾಶ್ವತ ಪರಿಹಾರ ನೀಡಲಾರವು. ಆದ್ದರಿಂದ ಭಾಗವತ ಸಂಪ್ರದಾಯದ ಪ್ರಕಾರ ಈ ಧಾರ್ಮಿಕತೆಯ ಮಾರ್ಗವು ಸಹ ತನ್ನ ಅನುಯಾಯಿಗಳನ್ನು ವಂಚಿಸುವ ಒಂದು ವಿಧಾನವೇ. ಅತ್ಯಂತ ಶ್ರೇಷ್ಠನಾದ ಪ್ರಬಲನಾದ ಯೋಗಿ ಎಂದರೆ ತನ್ನ ಮನಸ್ಸಿನಲ್ಲಿ ಸದಾ ಭಗವಂತನ ಧ್ಯಾನ ಮಾಡುತ್ತಾ ಭಗವಂತನ ಪ್ರೇಮಪೂರ್ಣ ಭಕ್ತಿ ಸೇವೆಯಲ್ಲಿ ತೊಡಗಿರುವವನು ಎಂದು ಭಗವದ್ಗೀತೆಯಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಮೇಲೆ ಹೇಳಿದ ಕರ್ಮಕಾಂಡ ಮತ್ತು ಜ್ಞಾನಕಾಂಡಗಳ ಕ್ರಿಯೆಗಳಿಗಿಂತ ಅಸಂಖ್ಯಾತ ದೇವರುಗಳನ್ನು ಪೂಜಿಸುವ ಮಾರ್ಗ ಇನ್ನೂ ಅಪಾಯಕಾರಿ ಮತ್ತು ಸಂದಿಗ್ಧ. ದುರ್ಗೆ, ಶಿವ, ಗಣೇಶ, ಸೂರ್ಯ ಮತ್ತು ನಿರಾಕಾರ ವಿಷ್ಣುವನ್ನು ಪೂಜಿಸುವ ಈ ಪದ್ಧತಿಯನ್ನು ಇಂದ್ರಿಯ ಸುಖಾಪೇಕ್ಷಿಗಳು ಒಪ್ಪುತ್ತಾರೆ. ಶಾಸ್ತ್ರೋಕ್ತವಾದ ವಿಧಿವಿಧಾನಗಳ ಪ್ರಕಾರ ಮೇಲ್ಕಂಡ ದೇವತೆಗಳನ್ನು ಪೂಜಿಸಿದರೆ ಇಂದ್ರಿಯ ಸುಖದ ಬಯಕೆಗಳೇನೋ ಖಂಡಿತ ಈಡೇರುತ್ತವೆ. ಆದರೆ ಅಂತಹ ವಿಧಾನಗಳಿಂದ ದೊರಕುವ ಯಶಸ್ಸು ಖಂಡಿತವಾಗಿ ಕ್ಷಣಿಕವಾದುದು ಮತ್ತು ಇದು ಮಂದಮತಿಗಳಿಗೆ ಮಾತ್ರ ಸರಿಯಾದದ್ದು. ಅಲ್ಲದೆ ಈ ವಿಧಾನಗಳನ್ನು ಈ ಅಭಾವದ ಕಾಲದಲ್ಲಿ ಅನುಸರಿಸುವುದು ತುಂಬಾ ಕಷ್ಟ. ಇದು ಭಗವದ್ಗೀತೆಯ ತೀರ್ಪು. ಅಂತಹ ತಾತ್ಕಾಲಿಕ ಲಾಭಗಳಿಂದ ವಿವೇಕಿಯಾದವನು ತೃಪ್ತನಾಗಬಾರದು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇನ್ನು ಒಂದು ಕಾಲು ಪೇಜ್ ಉಂಟು. ಏನ್ ಮಾಡುದು? ಕಂಟಿನ್ಯೂ ಮಾಡುದಾ? ಓದ್ತೀರಾ? ನಾಳೆ ವಿವರಿಸಬಹುದು ಮಾತಾಜಿ. ನಾಳೆನ ಮಾತಾಜಿ. ನೀವೆಲ್ಲ ಏನ್ ಹೇಳ್ತೀರಿ ಅವರಿಗೆ ಬಿಟ್ಟದ್ದು ಮಾಡಿ. ಓಕೆ, ನಾಳೆ ಮಾಡಿದ್ರೆ ಹರೇ ಕೃಷ್ಣ ಮಾತಾಜಿ ಎಂಡ್ ಮಾಡಿ. ಮಾತಾಜಿ. ವಾಂಛಾ ಕಲ್ಪತರುಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ವೈಷ್ಣವೃಂದ ಕಿ ಜೈ. ನಾಮಾಚಾರಿ ಹರಿದಾಸ್ ಠಾಕೂರ್ ಕಿ ಜೈ. ನೆರೆದಿರುವಂತ ಎಲ್ಲ ಭಕ್ತರಿಗೂ ಜೈ. ಅವಕಾಶವನ್ನು ಕೊಟ್ಟಂತಹ ನಾಮನಿಷ್ಠ ಪ್ರಭುಗಳಿಗೆ, ಶ್ರೀ ಶ್ರೀ ರಾಧಾ ಗೋವಿಂದ ದೇವಸ್ಥಾನದ ಎಲ್ಲ ಭಕ್ತರಿಗೆ, ನಿಮ್ಮೆಲ್ಲರಿಗೂ ಕೂಡ ತುಂಬಾ ತುಂಬಾ ಧನ್ಯವಾದಗಳು. ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಧನ್ಯವಾದಗಳು. ಕೃಷ್ಣ ಮಾತಾಜಿ, ಧನ್ಯವಾದಗಳು. ಮಾತಾಜಿ ಕ್ವಶನ್ಸ್ ಇರುತ್ತಾ ಮಾತಾಜಿ? ಏನಾದ್ರು ಕೇಳಲಿಕ್ಕಿದೆಯಾ? ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲ ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಇಲ್ಲ, ಯಾರ್ದೇನು ಹರೇ ಹರೇ ಕೃಷ್ಣ. ಕೃಷ್ಣ ಮಾತಾಜಿ, ಧರ್ಮ ಪ್ರೋಂಚಿತ ಕೈತವೋ ಅತ್ರ ಅದ್ರದ್ದು ನಾಳೆ ಸರಿಯಾದ ಅರ್ಥ ನಾಳೆ ಗೊತ್ತಿಲ್ಲ ವಿವರಿಸ್ತಾರೆ ಮಾತಾಜಿ. ಮಾತಾಜಿ, ನಾಳೆ ಹೇಳ್ತೀನಿ. ಅದು ಚೆನ್ನಾಗಿದೆ ಅಲ್ಲ ಮಾತಾಜಿ? ಅಂದ್ರೆ ಅದ್ರೊಳಗೆ ಅದು ರಾಶಿ ಭಾಗವತ, ಅರ್ಥ ಇದೆ ಮಾತಾಜಿ. ಭಾಗವತ ಹೌದು, ಶ್ಲೋಕ. ಅದ್ರೊಳಗೆ ರಾಶಿ ಅರ್ಥ ತುಂಬಿಕೊಂಡಿದೆ ಮಾತಾಜಿ. ಅದು ತುಂಬಾ ದೊಡ್ಡ ಶ್ಲೋಕ, ಅದನ್ನ ಈಗ ವಿವರಿಸ್ಲಿಕ್ಕೆ ಆಗುದಿಲ್ಲ. ಅದು ಓದಿಯೂ ಆಗ್ಲಿಲ್ಲ. ನಾಳೆ ನೋಡೋಣ. ಸರಿ ಸರಿ ಅಟೆಂಡೆನ್ಸ್ ಮಾತಾಜಿ, ಹಾಕ್ಬಿಡ್ತೀನಿ ಧನ್ಯವಾದಗಳು. ಮಾತಾಜಿ, ಒಂದ್ ಸೆಕೆಂಡ್. ಹಾಕಿ ಹಾಕಿ ಅಟೆಂಡೆನ್ಸ್ ಹಾಕಿ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಹಾ, ಮಾತಾಜಿ. ಹರೇ ಧನ್ಯವಾದ. ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಫಾಸ್ಟ್ ಇಂಗ್ಲಿಷ್ ಭಾಗವತಂಗೆ ಒಳ್ಳೇದುಂಟು ಶ್ಲೋಕ. ಎಂಡ್ ಮಾಡದ ಮಾತಾಜಿ? ಎಂಡ್ ಮಾಡಿ ಮತ್ತೆ ಮಾಡಿ ಓಪನ್ ಮಾಡಿ ಮಾತಾಜಿ. ಇಟ್ರೆ ಆಯ್ತು. ಅದೇನಾಗುದಿಲ್ಲ, ಆಗ್ತದೆ.